ಆಚರಣೆಗಳ ಬಗ್ಗೆ ಅವರೊಂದಿಗೆ ಮಾತನಾಡಿದ್ದರು. ನೈತಿಕತೆ ಮತ್ತು ಸದ್ಗುಣಗಳ ನಿಯಮಗಳನ್ನು ಚೆನ್ನಾಗಿ ತಿಳಿದಿರುವ ರಾಜನು ಹಿಂದೆ ಮಹಿಳೆಯರು ತಮ್ಮ ಮನೆಗಳಿಗೆ ಸೀಮಿತವಾಗಿರಲಿಲ್ಲ ಅಥವಾ ತಮ್ಮ ಗಂಡಂದಿರ ಮೇಲೆ ಅವಲಂಬಿತರಾಗಿರಲಿಲ್ಲ ಎಂದು ವಿವರಿಸಲು ಪ್ರಾರಂಭಿಸಿದನು. ಅವರು ಸುತ್ತಾಡಲು ಮತ್ತು ತಮಗೆ ಇಷ್ಟವಾದ ಜೀವನವನ್ನು ಆನಂದಿಸಲು ಸ್ವತಂತ್ರರಾಗಿದ್ದರು. ತನ್ನ ಪತಿ ಈ ಪದ್ಧತಿಯನ್ನು ಅನುಮೋದಿಸಿದ ಪ್ರಸಿದ್ಧ ಋಷಿಗಳ ಬಗ್ಗೆ ಹೇಳಿದಾಗ ಕುಂತಿಯು ಗಮನವಿಟ್ಟು ಆಲಿಸಿದಳು. ಅವರು ಉದ್ದಲಕ ಎಂಬ ಮಹಾನ್ ಋಷಿಯ ಬಗ್ಗೆ ಮಾತನಾಡಿದರು. ಅವರ ಮಗ ಶ್ವೇತಕೇತು ಯೋಗ್ಯತೆಯ ತಪಸ್ವಿಯಾಗಿದ್ದನು. ಪಾಂಡುವಿನ ಪ್ರಕಾರ ಪುರುಷನು ಮತ್ತು ಮಹಿಳೆಯರು ಜೀವನದುದ್ದಕ್ಕೂ ಒಬ್ಬರಿಗೊಬ್ಬರು ಅಂಟಿಕೊಳ್ಳುವ ಪ್ರಸ್ತುತ ಪದ್ಧತಿಯನ್ನು ಸ್ಥಾಪಿಸಿದ್ದು ಶ್ವೇತಕೇತು. ಬ್ರಾಹ್ಮಣನು ತನ್ನ ತಾಯಿಯನ್ನು ಎತ್ತಿಕೊಂಡು ಹೋದ ಬಗ್ಗೆ ಶ್ವೇತಕೇತುವಿನ ಕೋಪವು ಈ ಹೊಸ ಸಂಪ್ರದಾಯವನ್ನು ಸ್ಥಾಪಿಸಲು ಕಾರಣವಾಯಿತು ಎಂದು ರಾಜನು ಮುಂದುವರಿಸಿದನು. ಆದಾಗ್ಯೂ ಈ ಅಭ್ಯಾಸವನ್ನು ಎಲ್ಲಾ ಜೀವಿಗಳು ಅನುಸರಿಸಲಿಲ್ಲ. ಪಕ್ಷಿಗಳು ಮತ್ತು ಮೃಗಗಳು ಇನ್ನೂ ಅಸೂಯೆ ಇಲ್ಲದೆ ಮುಕ್ತವಾಗಿ ಸುತ್ತಾಡುತ್ತಿದ್ದವು. ಕುಂತಿಗೆ ಪಾಂಡು ಹೇಳಿದನು, ಮಹಿಳೆಯರು ತಮ್ಮ ಗಂಡಂದಿರನ್ನು ಜೀವನದುದ್ದಕ್ಕೂ ಅನುಸರಿಸುವುದನ್ನು ಇತ್ತೀಚಿನ ಬೆಳವಣಿಗೆಯಾಗಿದೆ. ಮಗನನ್ನು ಹೆರುವುದಕ್ಕಾಗಿ ಋಷಿ ವಸಿಷ್ಠರ ಸಹಾಯವನ್ನು ಕೋರಿದ ಸೌದಾಸನ ಪತ್ನಿ ಮದರಾಂತಿಯ ಕಥೆಯ ಬಗ್ಗೆ ತನ್ನ ಪತಿ ಮಾತನಾಡುತ್ತಿದ್ದಾಗ ಕುಂತಿಯು ಶ್ರದ್ಧೆಯಿಂದ ಆಲಿಸಿದಳು. ಜನಾಂಗದ ಶಾಶ್ವತತೆಗಾಗಿ ತಾನು ಮತ್ತು ತನ್ನ ಒಡಹುಟ್ಟಿದವರನ್ನು ಕೃಷ್ಣದ್ವೈಪಾಯನನು ಹೇಗೆ ಹುಟ್ಟಿಸಿದನೆಂಬುದನ್ನು ಸಹ ಅವಳು ನೆನಪಿಸಿಕೊಂಡಳು. ಅವನ ಮಾತುಗಳಿಂದ ಪ್ರೇರಿತರಾದ ಕುಂತಿಯು ತನ್ನ ಗಂಡನ ಆಜ್ಞೆಗಳನ್ನು ಪಾಲಿಸುವ ಭರವಸೆ ನೀಡಿದಳು. ನಂತರ ಪಾಂಡು ತಾನು ಉನ್ನತ ತಪಸ್ವಿ ಯೋಗ್ಯತೆಯ ಬ್ರಾಹ್ಮಣನ ಮೂಲಕ ಮಕ್ಕಳನ್ನು ಹೊಂದಲು ಬಯಸುತ್ತೇನೆ ಎಂದು ಅವಳಿಗೆ ಹೇಳಿದನು. ನ್ಯಾಯ ಮತ್ತು ಸದ್ಗುಣದ ದೇವರಾದ ಧರ್ಮವನ್ನು ಕರೆಯುವಂತೆ ಅವನು ದುರ್ವಾಸನ ಮಂತ್ರವನ್ನು ಬಳಸಿ ಅವಳನ್ನು ಬೇಡಿಕೊಂಡನು. ತನ್ನ ಒಡೆಯನನ್ನು ಸಂತೋಷಪಡಿಸಲು ಉತ್ಸುಕಳಾಗಿದ್ದ ಕುಂತಿಯು ಅವನ ಆಜ್ಞೆಯನ್ನು ಪಾಲಿಸಲು ಒಪ್ಪಿಕೊಂಡಳು. ಅವಳು ಅವನಿಗೆ ತಲೆಬಾಗಿದಳು ಮತ್ತು ಅವನ ಸೂಚನೆಗಳನ್ನು ಅನುಸರಿಸಲು ನಿರ್ಧರಿಸಿದಳು. ತನ್ನ ಮುಖದ ಮೇಲೆ ದೃಢವಾದ ನೋಟವನ್ನು ಹೊಂದಿದ್ದ ಕುಂತಿಯು ಧರ್ಮವನ್ನು ಕರೆಯುವುದು ಅವರಿಗೆ ಸದ್ಗುಣಶೀಲ ಮಗನನ್ನು ತರುತ್ತದೆ ಎಂದು ತಿಳಿದುಕೊಂಡು ತನ್ನ ಗಂಡನ ಇಚ್ಛೆಗಳನ್ನು ಪೂರೈಸಲು ಹೊರಟಳು. ಸೂರ್ಯನು ರಾಜ್ಯದ ಮೇಲೆ ಮುಳುಗಲು ಪ್ರಾರಂಭಿಸಿದಾಗ ಕುಂತಿಯು ಮುಂದಿನ ಕಾರ್ಯಕ್ಕಾಗಿ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡಳು. ಉದ್ದೇಶ ಮತ್ತು ಭಕ್ತಿಯ ಪ್ರಜ್ಞೆಯೊಂದಿಗೆ ನ್ಯಾಯ ಮತ್ತು ಸದ್ಗುಣದ ದೇವರಿಗೆ ಕರೆ ನೀಡಿ ದುರ್ವಾಸನೆ ತೋರಿದ ದುರ್ವಾಸನೆಯ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದಳು. ಪಾಂಡವರ ಭವಿಷ್ಯವು ಮೊಹರು ಆಗಲಿರೆ ಮತ್ತು ಇತಿಹಾಸದ ಹಾದಿಯು ಮತ್ತೆಂದಿಗೂ ಒಂದೇ ಆಗುವುದಿಲ್ಲ. ಈ ಕ್ಷಣದಲ್ಲಿ ಕುಂತಿಯ ಸಂಕಲ್ಪವು ಅಚಲವಾಗಿತ್ತು. ತನ್ನ ಕುಟುಂಬ ಮತ್ತು ರಾಜ್ಯದ ಭವಿಷ್ಯವನ್ನು ಭದ್ರಪಡಿಸುವಲ್ಲಿ ತನಗೆ ನಿರ್ಣಾಯಕ ಪಾತ್ರವಿದೆ ಎಂದು ಅವಳಿಗೆ ತಿಳಿದಿತ್ತು. ಮಂತ್ರ ಮತ್ತು ತನ್ನ ಗಂಡನ ಇಚ್ಛೆಗಳ ಮೇಲಿನ ನಂಬಿಕೆಯಿಂದ ಅವಳು ಮುಂದೆ ಏನಿದೆಯೋ ಅದನ್ನು ಎದುರಿಸಲು ಸಿದ್ಧಳಾಗಿ ನಿಂತಳು. ಅವಳ ಹೃದಯವು ಭಕ್ತಿ ಮತ್ತು ದೃಢ ನಿಶ್ಚಯದಿಂದ ತುಂಬಿತ್ತು. ಕುರುಗಳ ರಾಜ್ಯದಲ್ಲಿ ರಾಜ ಪಾಂಡು ಮತ್ತು ಅವನ ಪತ್ನಿ ಕುಂತಿ ಅವರಿಗೆ 1 ವರ್ಷದ ಗರ್ಭಧಾರಣೆಯ ನಂತರ ಜನಿಸಿದ ಯುಧಿಷ್ಠಿರ ಎಂಬ ಮಗುವನ್ನು ಆಶೀರ್ವದಿಸಿದರು. ಬುದ್ಧಿವಂತ ರಾಜನು ಈಗಾಗಲೇ ಮಹಾನುಷಿಗಳೊಂದಿಗೆ ಸಮಾಲೋಚಿಸಿ ಕುಂತಿಯು ತನ್ನ ಸಂತತಿಯನ್ನು ಪಡೆಯಲು ನ್ಯಾಯದ ದೇವರಾದ ಧರ್ಮವನ್ನು ಪ್ರಾರ್ಥಿಸಬೇಕೆಂದು ನಿರ್ಧರಿಸಿದನು. ಭಕ್ತಿ ಮತ್ತು ಮಂತ್ರಗಳೊಂದಿಗೆ ಕುಂತಿ ತನ್ನ ಪ್ರಕಾಶಮಾನವಾದ ರಥದಲ್ಲಿ ಸೂರ್ಯನಂತೆ ಹೊಳೆಯುತ್ತಾ ಆಗಮಿಸಿದ ಧರ್ಮವನ್ನು ಕರೆದರು. ನಗುತ್ತಾ ಧರ್ಮವು ಕುಂತಿಯನ್ನು ತಾನು ಬಯಸಿದ್ದನ್ನು ಕೇಳಿದನು ಮತ್ತು ಸೌಮ್ಯವಾದ ನಗುವಿನೊಂದಿಗೆ ಅವಳು, ನಾನು ಎಲ್ಲಾ ಜೀವಿಗಳ ಒಳಿತಿಗಾಗಿ ಸಮರ್ಪಿತವಾದ ಮಗುವನ್ನು ಬಯಸುತ್ತೇನೆ ಎಂದು ಉತ್ತರಿಸಿದಳು. ಹೀಗೆ ಯುಧಿಷ್ಠಿರನು
ತನ್ನ ಆಧ್ಯಾತ್ಮಿಕ ರೂಪದಲ್ಲಿ ಧರ್ಮದೊಂದಿಗೆ ಒಗ್ಗೂಡಿ ಜನಿಸಿದನು. ಮಗು ಜನಿಸಿದ ತಕ್ಷಣ ಆಕಾಶದಲ್ಲಿ ಒಂದು ಅಸಂಬದ್ಧ ಧ್ವನಿಯು ಪ್ರತಿಧ್ವನಿಸಿತು. ಈ ಹುಡುಗನು ಶ್ರೇಷ್ಠ ಪುರುಷನಾಗುತ್ತಾನೆ, ಸದ್ಗುಣಶೀಲರಲ್ಲಿ ಅಗ್ರಗಣ್ಯನಾಗಿರುತ್ತಾನೆ ಎಂದು ಘೋಷಿಸಿದರು. ಅವನು ದೊಡ್ಡ ಪರಾಕ್ರಮ ಮತ್ತು ಸತ್ಯವನ್ನು ಹೊಂದಿರುತ್ತಾನೆ ಮತ್ತು ನ್ಯಾಯಯುತ ರಾಜನಾಗಿ ಭೂಮಿಯ ಮೇಲೆ ಆಳ್ವಿಕೆ ನಡೆಸುತ್ತಾನೆ. ತನ್ನ ಮಗನ ಜನನದಿಂದ ಸಂತೋಷಗೊಂಡ ಪಾಂಡು ಮತ್ತೊಂದು ಮಗುವಿಗೆ ಗಾಳಿಯ ದೇವತೆಯಾದ ವಾಯುವನ್ನು ಕರೆಯುವಂತೆ ಕುಂತಿಯನ್ನು ವಿನಂತಿಸಿದನು. ನಮ್ರತೆ ಮತ್ತು ನಮ್ರತೆಯಿಂದ ಕುಂತಿ ತನಗೆ ಬಲವಾದ ಮತ್ತು ಇತರರನ್ನು ವಿನಮ್ರಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರುವ ಮಗುವನ್ನು ನೀಡುವಂತೆ ವಾಯುವನ್ನು ಕೇಳಿದನು. ಕುಂತಿಯ ಭಕ್ತಿಯಿಂದ ಸಂತೋಷಗೊಂಡ ವಾಯು ತನ್ನ ಜಿಂಕೆಯ ಮೇಲೆ ಆಕೆಯ ಬಳಿಗೆ ಬಂದು ಆಕೆಯ ಮೇಲೆ ವೀರ ಶಸ್ತ್ರಸಜ್ಜಿತ ಯೋಧನಾದ ಭೀಮನನ್ನು ಪಡೆದನು. ಭೀಮನು ಜನಿಸಿದ ತಕ್ಷಣ ಈ ಶಕ್ತಿಯುತ ಮಗು ಎಲ್ಲರಿಗಿಂತ ಮುಂಚೂಣಿಯಲ್ಲಿರುತ್ತದೆ ಎಂದು ಒಂದು ಅಸಂಬದ್ಧ ಧ್ವನಿಯು ಘೋಷಿಸಿತು. ಆದಾಗ್ಯೂ ಭೀಮನ ಜನನದ ಸಮಯದಲ್ಲಿ ಒಂದು ಗಮನಾರ್ಹ ಘಟನೆ ಸಂಭವಿಸಿತು. ಕುಂತಿಯು ಹುಲಿಯಿಂದ ಭಯಭೀತರಾಗಿ ಇದ್ದಕ್ಕಿದ್ದಂತೆ ಎದ್ದು ಭೀಮನು ತನ್ನ ತೊಡೆಯ ಮೇಲಿನಿಂದ ಪರ್ವತದ ಎದೆಯ ಮೇಲೆ ಕಲ್ಲಿನ ಮೇಲೆ ಬಿದ್ದನು. ಅದ್ಭುತವಾಗಿ ಶಿಶುವಿನ ದೇಹವು ಹಾನಿಗೊಳಗಾಗದೆ ಉಳಿದಿತ್ತು. ಆದರೆ ಬಂಡೆಯು ಚೂರುಚೂರಾಯಿತು. ಆಶ್ಚರ್ಯದಿಂದ ಆಶ್ಚರ್ಯಚಕಿತನಾದ ಪಾಂಡು ತನ್ನ ಮಕ್ಕಳು ಶ್ರೇಷ್ಠತೆಗಾಗಿ ಉದ್ದೇಶಿತರಾಗಿದ್ದಾರೆಂದು ಅರಿತುಕೊಂಡನು. ನಂತರ ಅವನು ವಿಶ್ವವ್ಯಾಪಿ ಖ್ಯಾತಿಯನ್ನು ಸಾಧಿಸುವ ಶ್ರೇಷ್ಠ ಮಗನನ್ನು ಪಡೆಯಲು ನಿರ್ಧರಿಸಿದನು. ಮಹಾನುಷಿಗಳ ಸಲಹೆಯೊಂದಿಗೆ ಕುಂತಿಗೆ ಒಂದು ಪೂರ್ಣ ವರ್ಷದವರೆಗೆ ಶುಭ ವ್ರತವನ್ನು ಆಚರಿಸಲು ಪಾಂಡು ಆದೇಶಿಸಿದನು ಮತ್ತು ಸ್ವತಃ ದೇವರುಗಳ ರಾಜನಾದ ಇಂದ್ರನನ್ನು ತೃಪ್ತಿಪಡಿಸಲು ಕಠಿಣ ತಪಸ್ಸನ್ನು ಮಾಡಿದನು. ಬಹಳ ಸಮಯದ ನಂತರ ಪಾಂಡಿನ ಭಕ್ತಿಯಿಂದ ಸಂತೋಷಗೊಂಡ ಇಂದ್ರನು ಅವನ ಬಳಿಗೆ ಬಂದು, ನಾನು ನಿನಗೆ 3 ಲೋಕಗಳಾದ್ಯಂತ ಪ್ರಸಿದ್ಧನಾಗುವ ಮಗನನ್ನು ಕೊಡುತ್ತೇನೆ. ಅವನು ಬ್ರಾಹ್ಮಣರು, ಸಲಿಂಗಕಾಮಿಗಳು ಮತ್ತು ಎಲ್ಲ ಪ್ರಾಮಾಣಿಕ ವ್ಯಕ್ತಿಗಳ ಕಲ್ಯಾಣವನ್ನು ಉತ್ತೇಜಿಸುತ್ತಾನೆ. ನಾನು ನಿನಗೆ ನೀಡುವ ಮಗನು ದುಷ್ಟರನ್ನು ಕೊಲ್ಲುವವನು ಮತ್ತು ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಸಂತೋಷಪಡಿಸುವವನು ಆಗಿರುತ್ತಾನೆ ಎಂದು ಹೇಳಿದನು. ಇಂದ್ರನು ಹೀಗೆ ಉದ್ದೇಶಿಸಿ ಪಾಂಡು ಕುಂತಿಗೆ ಅವರ ಪ್ರತಿಜ್ಞೆ ಯಶಸ್ವಿಯಾಗಿದೆ ಎಂದು ಹೇಳಿದನು ಮತ್ತು ಆಕಾಶಗಳ ಒಡೆಯನು ಅವರಿಗೆ ಅತಿ ಮಾನುಷ ಸಾಧನೆಗಳು ಮತ್ತು ದೊಡ್ಡ ಖ್ಯಾತಿಯನ್ನು ಹೊಂದಿರುವ ಮಗನನ್ನು ನೀಡಲು ಸಿದ್ಧನಾಗಿದ್ದನು. ಭವ್ಯವಾದ ಪರ್ವತದ ಸೌಮ್ಯವಾದ ಇಳಿಜಾರಿನಲ್ಲಿರುವ ಹಸಿರಿನಿಂದ ಕೂಡಿದ ಕಾಡಿನಲ್ಲಿ ರಾಜ ಪಾಂಡುವಿನ ಜೀವಶಕ್ತಿಯು ಮತ್ತೊಮ್ಮೆ ಅಲುಗಾಡಲು ಪ್ರಾರಂಭಿಸಿತು. ವಸಂತವು ತನ್ನೆಲ್ಲ ವೈಭವದಲ್ಲಿ ಸ್ಫೋಟಗೊಳ್ಳುತ್ತಿದ್ದಂತೆ ರಾಜ ಮತ್ತು ಅವನ ಹೆಂಡತಿ ಮಾದ್ರಿ ಕಾಡಿನ ಮೂಲಕ ಕೈ ಹಿಡಿದು ನಡೆದರು. ಬಣ್ಣಗಳು ಮತ್ತು ಸುಗಂಧಗಳ ಸ್ಫೋಟದಿಂದ ಸುತ್ತುವರೆದರು. ಗಾಳಿಯು ಕೋಕಿಲಾಗ ಸಿಹಿ ಮಧುರದಿಂದ ಜೀವಂತವಾಗಿತ್ತು. ಜೇನುನೊಣಗಳು ಹೂ ಬಿಡುವ ಮರಗಳ ಬಗ್ಗೆ ಜೇನ್ಕರಿಸುತ್ತಿದ್ದವು. ಅವು ರಸ್ತೆಯ ಎಲೆಗಳಿಗೆ ಸೌಮ್ಯವಾದ ಪಕ್ಕವಾದ್ಯವನ್ನು ಕೂಗುತ್ತಿದ್ದವು. ಪಾಂಡುವಿನ ಕಣ್ಣುಗಳು ಉಸಿರುಗಟ್ಟಿಸುವ ದೃಶ್ಯದ ಮೇಲೆ ಸುತ್ತುತ್ತಿದ್ದವು. ಅವನ ಹೃದಯವು ಸಂತೋಷದಿಂದ ಹೊಳೆಯುತ್ತಿತ್ತು. ಅವನ ನೋಟವು ಅವನ ಹೆಂಡತಿಯ ಮೇಲೆ ಬಿದ್ದಿತು. ಅವಳ ಪಾರದರ್ಶಕ ಉಡುಪಿನಲ್ಲಿ ಪ್ರಕಾಶಮಾನವಾಗಿತ್ತು ಮತ್ತು ಕಾಳ್ಗಿಚ್ಚಿನಂತೆ ಅವನೊಳಗೆ ಬಯಕೆ ಭುಗಿಲೆದ್ದಿತು. ಅದರ ಉರಿಯುತ್ತಿರುವ ಉತ್ಸಾಹವನ್ನು ವಿರೋಧಿಸಲು ಅವನು ಶಕ್ತಿಹೀನನಾಗಿದ್ದನು ಮತ್ತು ಮಾದರಿಯ ನಡುಕದ ಪ್ರತಿರೋಧದ ಹೊರತಾಗಿಯೂ ಅವನು ಅವಳ ಇಚ್ಛೆಗೆ ವಿರುದ್ಧವಾಗಿ ಅವಳನ್ನು ಬಂಧಿಸಿದನು. ಪಾಂಡುವಿನ ಬುದ್ಧಿವಂತಿಕೆಯು ಅಪೇಕ್ಷೆಯ ಆಕರ್ಷಕ ಜ್ವಾಲೆಗಳಿಂದ ಆವರಿಸಲ್ಪಟ್ಟಿದ್ದರಿಂದ ಅವನು ಬಹಳ ಸಮಯದಿಂದ ತನ್ನನ್ನು ಕಾಡುತ್ತಿದ್ದ ಕೃಷಿಯ ಶಾಪವನ್ನು ಮರೆತುಬಿಟ್ಟನು. ಒಬ್ಬ ಮನುಷ್ಯನನ್ನು ಹೊಂದಿದಂತೆ ಅವನು ತನ್ನ ಜೀವನವನ್ನು ಕೊನೆಗೊಳಿಸಲು ಕಾಣದ ಶಕ್ತಿಯಿಂದ ಪ್ರೇರೇಪಿಸಲ್ಪಟ್ಟಂತೆ ಮಾದರಿಯೊಂದಿಗಿನ ತನ್ನ ಹಂಬಲವನ್ನು ತೃಪ್ತಿಪಡಿಸಲು ಪ್ರಯತ್ನಿಸಿದನು. ರಾಜನ ಸದ್ಗುಣಶೀಲ ಆತ್ಮವು ಒಮ್ಮೆ ತರ್ಕ ಮತ್ತು
ಬುದ್ಧಿವಂತಿಕೆಯಿಂದ ಮಾರ್ಗದರ್ಶಿಸಲ್ಪಟ್ಟಿತ್ತು. ಈಗ ಸಮಯದ ಮಾದಕ ಪ್ರಭಾವದಲ್ಲಿ ಕಳೆದುಹೋಯಿತು. ಮದ್ರಿ ತನ್ನ ಬುದ್ಧಿಹೀನ ಯಜಮಾನನ ದೇಹವನ್ನು ಹಿಡಿದುಕೊಂಡರು. ಆಕೆಯ ದುಃಖಿತ ಕೂಗುಗಳು ಕಾರ್ಯ ಮೂಲಕ ಪ್ರತಿಧ್ವನಿಸುತ್ತಿದ್ದವು. ಪಾಂಡುವಿನ ಇನ್ನೊಬ್ಬ ಹೆಂಡತಿಯಾದ ಕುಂತಿ ತಮ್ಮ ಮಕ್ಕಳು ಮತ್ತು ಮಾದ್ರಿಗೆ ಜಳಿಸಿದ ಅವಳಿ ಮಕ್ಕಳೊಂದಿಗೆ ಸ್ಥಳಕ್ಕೆ ಧಾವಿಸಿದಳು. ಅವಳು ದುರಂತದ ದೃಶ್ಯವನ್ನು ನೋಡುತ್ತಿದ್ದಂತೆ ಅವಳ ಹೃದಯವು ದುಃಖದಿಂದ ತತ್ತರಿಸಿತು. ಕುಂತಿ ಮದ್ರಿ ಬೇಡಿಕೊಂಡಳು, ಮಕ್ಕಳಿಲ್ಲದೆ ಏಕಾಂಗಿಯಾದಿ, ಬಾ, ನಾನು ನಿನ್ನೊಂದಿಗೆ ಮಾತನಾಡಬೇಕು. ಕಣ್ಣೀರಿನಿಂದ ತುಂಬಿದ್ದ ಕುಂತಿಯ ಕಣ್ಣುಗಳು ಮದ್ರಿಯ ಹತ್ತಿರ ಬಂದು, ಅಳಿಯೋ ನನಗೆ ಎಂದು ಕೂಗುತ್ತಾ ತನ್ನ ಪ್ರೀತಿಯ ಗಂಡ ಮತ್ತು ಅವನ ಹೆಂಡತಿಯ ಸಾಷ್ಟಾಂಗಾಸನವನ್ನು ನೋಡಿದಳು. ತಾನು ಪಾಂಡುವಿನ ಪ್ರಗತಿಯನ್ನು ಹೇಗೆ ವಿರೋಧಿಸಿದ್ದೆ ಎಂದು ಮಾದ್ರಿ ವಿವರಿಸಿದಳು. ಆದರೆ ಅವನಿಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ದುಃಖ ಮತ್ತು ಹತಾಶೆಯಿಂದ ಹೊರಬಂದ ಕುಂತಿ ರಾಜನ ದೇಹವನ್ನು ತನಗೆ ಒಪ್ಪಿಸುವಂತೆ ಮಾದ್ರಿಯನ್ನು ಒತ್ತಾಯಿಸಿದಳು. ಆಕೆಯು ಸತ್ತವರ ಸಾಮ್ರಾಜ್ಯದವರೆಗೆ ಅವನನ್ನು ಹಿಂಬಾಲಿಸಬಹುದು. ಆದರೆ ಮಾದ್ರಿ ನಿರಾಕರಿಸಿದರು. ಅವಳು ಪಾಂಡುವನ್ನು ಅನುಸರಿಸಬೇಕೆಂದು ಒತ್ತಾಯಿಸಿದಳು, ಏಕೆಂದರೆ ಅವನ ಬಯಕೆ ತೃಪ್ತಿಯಾಗಲಿಲ್ಲ. ಇಬ್ಬರೂ ರಾಣಿಯರು ಹೂವುಗಳು ಮತ್ತು ಮರಗಳ ನಡುವೆ ನಿಂತಾಗ ಅವರ ದುಃಖವು ಸ್ಪಷ್ಟವಾಗಿತ್ತು. ಕುಂತಿಯು ಮರುಪರಿಶೀಲಿಸುವಂತೆ ಮಾದ್ರಿಯನ್ನು ಬೇಡಿಕೊಂಡರು. ಆದರೆ ಮದ್ರಿಯವರ ಸಂಕಲ್ಪವು ದೃಢವಾಗಿತ್ತು. ಆಕೆ ತನ್ನ ಗಂಡನ ಮರಣದಲ್ಲಿ ಜೊತೆಯಲ್ಲಿರಲು ಭರವಸೆ ನೀಡಿದ್ದಳು ಮತ್ತು ಅವಳ ಹೃದಯವು ಈಗ ಅವನನ್ನು ತ್ಯಜಿಸಲು ಅನುಮತಿಸುವುದಿಲ್ಲ. ಭಕ್ತಿಯ ಅಂತಿಮ ಕ್ರಿಯೆಯಲ್ಲಿ ಮಾದ್ರಿ ಅವರ ದುರಂತ ಕಥೆಗೆ ಸಾಕ್ಷಿಯಾಗಿದ್ದ ಪ್ರಕೃತಿಯ ಸೌಂದರ್ಯದಿಂದ ಸುತ್ತುವರಿದ ಚಿತೆಯನ್ನು ಹತ್ತಿದರು. ಆಕೆ ತನ್ನ ಗಂಡನ ದೇಹದ ಪಕ್ಕದಲ್ಲಿ ನಿಂತಾಗ ಜ್ವಾಲೆ ಇಬ್ಬರನ್ನೂ ಆವರಿಸಿತು. ಇದು ಜೀವನದ ಕ್ಷಣಭಂಗುರತೆ ಮತ್ತು ಪ್ರೀತಿ ಮತ್ತು ಬಳಕೆಯರೆಲ್ಲ ಸೇವಿಸುವ ಶಕ್ತಿಯನ್ನು ನೆನಪಿಸುತ್ತದೆ. ಪಾಂಡುವಿನ ನಿಧನದ ಸುದ್ದಿ ಹರಡುತ್ತಿದ್ದಂತೆ ಪರ್ವತದಲ್ಲಿ ಅವನ ಸಹಚರರಾಗಿದ್ದ ಬುದ್ಧಿವಂತ ಋಷಿಗಳು ಪರಸ್ಪರ ಸಮಾಲೋಚಿಸಿಕೊಂಡರು. ಮಹಾನ್ ರಾಜನಾದ ಪಾಂಡು ತಪಸ್ವಿಯ ಜೀವನವನ್ನು ಮುಂದುವರಿಸಲು ತನ್ನ ರಾಜ್ಯ ಮತ್ತು ಸಾರ್ವಭೌಮತ್ವವನ್ನು ತ್ಯಜಿಸಿ ತನ್ನ ಪತ್ನಿ ಕುಂತಿ ಮತ್ತು ಅವರ ಶಿಶು ಪುತ್ರರನ್ನು ಅವಳ ಆರೈಕೆಯಲ್ಲಿ ನಂಬಿಕೆಯಾಗಿ ಬಿಟ್ಟು ಹೋಗಿದ್ದಾನೆ ಎಂದು ಅವರಿಗೆ ತಿಳಿದಿತ್ತು. ಉದಾರತೆಯಿಂದ ತುಂಬಿದ್ದ ಮತ್ತು ತಮ್ಮ ಆಧ್ಯಾತ್ಮಿಕ ಪ್ರಯತ್ನಗಳ ಯಶಸ್ಸಿನಿಂದ ಕಿರೀಟಧಾರಣೆಗೊಂಡ ಋಷಿಗಳು ಪಾಂಡುವಿನ ಮಕ್ಕಳೊಂದಿಗೆ ಹಸ್ತಿನಾಪುರಕ್ಕೆ ಮರಳಲು ನಿರ್ಧರಿಸಿದರು. ಅವರು ಒಬ್ಬರನ್ನೊಬ್ಬರು ಕರೆದು ರಾಜ್ಯಕ್ಕೆ ಹೋಗಲು ನಿರ್ಧರಿಸಿದರು ಮತ್ತು ತಕ್ಷಣವೇ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು. ಕುಂತಿ ದೈಹಿಕ ಶ್ರಮಕ್ಕೆ ಒಗ್ಗಿಕೊಳ್ಳದಿದ್ದರೂ ತನ್ನ ಮಕ್ಕಳ ಮೇಲಿನ ಪ್ರೀತಿಯಿಂದ ಪ್ರೇರೇಪಿಸಲ್ಪಟ್ಟಳು ಮತ್ತು ಅವಳ ಪತಿ ಮತ್ತು ಅವರ ಇನ್ನೊಬ್ಬ ಪತಿ ಮಾದ್ರಿಯ 2 ಮೃತ ದೇಹಗಳನ್ನು ಹೊತ್ತುಕೊಂಡು ಒತ್ತಡಕ್ಕೊಳಗಾದಳು. ಸ್ವಲ್ಪ ಸಮಯದ ನಂತರ ಅವರು ಕುರುಜಂಗಲಕ್ಕೆ ಆಗಮಿಸಿದರು. ಅಲ್ಲಿ ಕುಂತಿಯು ಪ್ರಧಾನ ದ್ವಾರದಲ್ಲಿ ತನ್ನನ್ನು ತಾನು ಪ್ರಸ್ತುತಪಡಿಸಿಕೊಂಡಳು. ತಮ್ಮ ಆಗಮನದ ಬಗ್ಗೆ ರಾಜ ಧೃತರಾಷ್ಟ್ರನಿಗೆ ತಿಳಿಸುವಂತೆ ಋಷಿಮುನಿಗಳು ದ್ವಾರಪಾಲಕರಿಗೆ ಸೂಚಿಸಿದರು ಮತ್ತು ಶೀಘ್ರದಲ್ಲೇ ಈ ಸುದ್ದಿ ರಾಜ್ಯದಾದ್ಯಂತ ಹರಡಿತು. ಆಶ್ಚರ್ಯದಿಂದ ತುಂಬಿದ ಹಸ್ತಿನಾಪುರದ ನಾಗರಿಕರು ಸಾವಿರಾರು ಚರಣರು ಮತ್ತು ಮುನಿಗಳ ಕೂಟವನ್ನು ನೋಡಲು ದೊಡ್ಡ ಸಂಖ್ಯೆಯಲ್ಲಿ ಹೊರಬಂದರು. ಎಲ್ಲ ವರ್ಗದ ಜನರಿಂದ ಬೀದಿಗಳು ತುಂಬಿದ್ದವು. ಕ್ಷತ್ರಿಯರು, ಬ್ರಾಹ್ಮಣರು, ವೈಶ್ಯರು ಮತ್ತು ಶೂದ್ರರು ಎಲ್ಲರೂ ಪೂಜ್ಯ ಋಷಿಗಳ ಒಂದು ನೋಟವನ್ನು ನೋಡಲು ಉತ್ಸುಕರಾಗಿದ್ದರು. ಶಾಂತನುವಿನ ಮಗನಾದ ಭೀಷ್ಮನು, ಸೋಮದತ್ತ, ಧೃತರಾಷ್ಟ್ರ, ವಿದುರ, ಸತ್ಯವತಿ, ಗಾಂಧಾರಿ ಮತ್ತು ಅವಳ 100 ಪುತ್ರರಾದ ಕೌರವರೊಂದಿಗೆ ಮೆರವಣಿಗೆಯನ್ನು ಮುನ್ನಡೆಸಿದನು. ದೊಡ್ಡ ಸಮೂಹವು ಒಟ್ಟುಗೂಡಿದಾಗ ಭೀಷ್ಮನು ಬಹಳ ಗೌರವದಿಂದ ಋಷಿಗಳ ಪಾದಗಳನ್ನು ತೊಳೆದುಕೊಳ್ಳಲು ನೀರನ್ನು ಅರ್ಪಿಸಿದನು ಮತ್ತು ಅವರಿಗೆ ಸಾಂಪ್ರದಾಯಿಕ ಅರ್ಘ್ಯವನ್ನು ನೀಡಿದನು. ನಂತರ ಅವನು ಸಾರ್ವಭೌಮತ್ವ ಮತ್ತು ರಾಜ್ಯದ ಬಗ್ಗೆ ಮಾತನಾಡುತ್ತಾ ಪಾಂಡು ಪ್ರಪಂಚದಿಂದ ನಿರ್ಗಮಿಸಿದ್ದನ್ನು ಮತ್ತು ಅದನ್ನು ಆನುವಂಶಿಕವಾಗಿ ಪಡೆಯುವ ತನ್ನ ಮಕ್ಕಳ ಹಕ್ಕನ್ನು ಒಪ್ಪಿಕೊಂಡನು. ಶಿಮುನಿಗಳಲ್ಲಿ ಹಿರಿಯನು ತನ್ನ ತಲೆಯ ಮೇಲೆ ಮಡಿಕೆಗಳು ಮತ್ತು ಪ್ರಾಣಿಗಳ ಚರ್ಮದಿಂದ ಮುಚ್ಚಿದ ಸೊಂಟವನ್ನು ಹೊಂದಿ ಸಭೆಯನ್ನು ಉದ್ದೇಶಿಸಿ
ಮಾತನಾಡಲು ಎದ್ದು ನಿಂತನು. ಗಾಜಪಾಂಡು ಪ್ರಾಪಂಚಿಕ ಸುಖಗಳನ್ನು ತ್ಯಜಿಸಿದ ನಂತರ 100 ಶಿಖರಗಳ ಪರ್ವತದಲ್ಲಿ ವಾಸಿಸುತ್ತಿದ್ದನೆಂದು ನಿಮಗೆಲ್ಲರಿಗೂ ತಿಳಿದಿದೆ ಎಂದು ಅವನು ಪ್ರಾರಂಭಿಸಿದನು. ಅವನು ಬ್ರಹ್ಮಚರ್ಯ ಜೀವನ ವಿಧಾನವನ್ನು ಅಳವಡಿಸಿಕೊಂಡರು. ಆದರೆ ದೇವರುಗಳ ದೃಷ್ಟಿಯಲ್ಲಿ ಕೆಲವು ಅಸ್ಪಷ್ಟ ಉದ್ದೇಶಗಳಿಗಾಗಿ ಅವನ ಹಿರಿಯ ಮಗ ಯುಧಿಷ್ಠಿರನು ಧರ್ಮನಿಂದ ಜನಿಸಿದನು. ಶಿಯು ಪಾಂಡುವಿನ ಇತರ ಪುತ್ರರಾದ ಭೀಮ, ಅರ್ಜುನ ಮತ್ತು ಅವಳಿ ಮಕ್ಕಳಾದ ನಕುಲ ಮತ್ತು ಸಹದೇವರನ್ನು ವಿವರಿಸುವುದನ್ನು ಮುಂದುವರೆಸಿದನು. ಮನುಷ್ಯರಲ್ಲಿ ಈ ಹುಲಿಗಳು ಬಿಲ್ಲಿನ ಬಳಕೆಯಲ್ಲಿ ಪ್ರಬಲವಾಗಿದ್ದು, ತಮ್ಮ ಅಜ್ಜಿಯ ಬಹುತೇಕ ಅಳಿವಿನಂಚಿನಲ್ಲಿರುವ ವಂಶಾವಳಿಯನ್ನು ಪುನರುಜ್ಜೀವನಗೊಳಿಸಲು ಜನಿಸಿದವು ಎಂದು ಅವರು ಹೇಳಿದ ಋಷಿಗಳು ಮಾತನಾಡುವುದನ್ನು ಮುಗಿಸಿದ ತಕ್ಷಣ ಅವರು ಜನರ ಕಣ್ಣುಗಳ ಮುಂದೆ ಕಣ್ಮರೆಯಾದರು. ಆಶ್ಚರ್ಯ ಮತ್ತು ಭಯದಿಂದ ತುಂಬಿದ ವಿಶಾಲವಾದ ಸಭೆಯನ್ನು ಬಿಟ್ಟು ಹೋದರು. ನಾಗರಿಕರು ತಮ್ಮ ಆಶೀರ್ವಾದವನ್ನು ನೀಡಿದ ಪೂಜ್ಯ ಋಷಿಗಳಿಗೆ ಗೌರವದಿಂದ ತುಂಬಿದ ಹೃದಯಗಳೊಂದಿಗೆ ಮನೆಗೆ ಮರಳಿದರು. ಹಸ್ತಿನಪುರದ ಮೇಲೆ ಸೂರ್ಯನು ಮುಳುಗಿ ಅದರ ಪ್ರೀತಿಯ ರಾಜಪಾಂಡು ಅವರ ನಿಧನಕ್ಕೆ ಸಂತಾಪ ಸೂಚಿಸುತ್ತಾ ನಗರದ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಧೃತರಾಷ್ಟ್ರನು ತನ್ನ ಮಗನ ನಿಧನದ ಆಘಾತದಿಂದ ಇನ್ನೂ ತತ್ತರಿಸಿ ಹೋಗಿದ್ದನು. ಪಾಂಡುವಿನ ದರ್ಜೆಯ ರಾಜನಿಗೆ ಸರಿಹೊಂದುವ ರೀತಿಯಲ್ಲಿ ಅಂತ್ಯಕ್ರಿಯೆಯ ಸಮಾರಂಭಗಳನ್ನು ಆಯೋಜಿಸುವಂತೆ ವಿದುರನಿಗೆ ಕರೆ ನೀಡಿದನು. ವಿದುರನು ತನ್ನ ಪಕ್ಕದಲ್ಲಿ ಭೀಷ್ಮನನ್ನು ಇಟ್ಟುಕೊಂಡು ಅಂತಿಮ ವಿಧಿಗಳಿಗಾಗಿ ಗಂಗಾ ನದಿಯ ದಡದಲ್ಲಿರುವ ಒಂದು ಪವಿತ್ರ ಸ್ಥಳವನ್ನು ಆಯ್ಕೆ ಮಾಡಿದನು. ಕುಟುಂಬದ ಅರ್ಚಕರು ಬೆಣ್ಣೆ ಮತ್ತು ಪರಿಮಳಯುಕ್ತ ಗಿಡಮೂಲಿಕೆಗಳಿಂದ ತುಂಬಿದ ಉರಿಯುತ್ತಿರುವ ಪವಿತ್ರ ಬೆಂಕಿಯನ್ನು ಹೊತ್ತುಕೊಂಡು ಆಚರಣೆಗಳನ್ನು ಪ್ರಾರಂಭಿಸಲು ನಗರದಿಂದ ಹೊರಟರು. ಸ್ನೇಹಿತರು, ಸಂಬಂಧಿಕರು ಮತ್ತು ಅನುಯಾಯಿಗಳು ರಾಜನ ದೇಹವನ್ನು ಬಟ್ಟೆಯಿಂದ ಸುತ್ತಿ ಋತುಮಾನದ ಹೂವುಗಳಿಂದ ಅಲಂಕರಿಸಿದರು ಮತ್ತು ಅದರ ಮೇಲೆ ಸುಗಂಧ ದ್ರವ್ಯಗಳನ್ನು ಚಿಮುಕಿಸಿದರು. ಅವರು ಶವಪೆಟ್ಟಿಗೆಯನ್ನು ಸಿದ್ಧಪಡಿಸುತ್ತಿದ್ದಂತೆ ಜನರ ಸಮುದ್ರವು ಸುತ್ತಲೂ ಸೇರಿತು. ಅವರ ಮುಖಗಳು ದುಃಖದಿಂದ ಕೆತ್ತಲ್ಪಟ್ಟವು. ಭೀಷ್ಮು, ವಿದುರ ಮತ್ತು ಪಾಂಡವರ ನೇತೃತ್ವದಲ್ಲಿ ನಗರದ ಮೂಲಕ ಮೆರವಣಿಗೆ ಸಾಗುತ್ತಿದ್ದಂತೆ ಸಂಗೀತ ವಾದ್ಯಗಳ ಶಬ್ದವು ಗಾಳಿಯನ್ನು ತುಂಬಿತು. ಬಿಳಿ ಛತ್ರಿಗಳು ಮತ್ತು ಯಾತುಬಾಲಗಳು ಮೇಲೆ ಬೀಸುತ್ತಿದ್ದವು. ನೂರಾರು ಜನರು ಜನಸಂದಣಿಯಲ್ಲಿ ರತ್ನಗಳನ್ನು ವಿತರಿಸಿದರು. ಹಸ್ತಿನಾಪುರದ ನಾಗರಿಕರು ತಮ್ಮ ರಾಜನಿಗೆ ವಿದಾಯ ಹೇಳಲು ಒಟ್ಟುಗೂಡಿದಾಗ ವಾತಾವರಣವು ಮಂದವಾಗಿದ್ದರೂ ಉತ್ಸಾಹಭರಿತವಾಗಿತ್ತು. ಎಲ್ಲಾ ವರ್ಗದ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಧ್ವನಿಯನ್ನು ಹಿಮ್ಮಾಲಿಸಿದರು. ಒಗ್ಗಟ್ಟಿನಿಂದ ಕೂಗಿದರು, ಓ ರಾಜಕುಮಾರನೇ, ನೀನು ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತೀಯ? ಅವರು ಗಂಗಾ ನದಿಗೆ ಹೋಗುವಾಗ ಅವರ ಕೂಗುಗಳು ಬೀದಿಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಮೆರವಣಿಗೆಯು ನದಿಯ ದಡದಲ್ಲಿರುವ ರೊಮ್ಯಾಂಟಿಕ್ ಮರದ ಬಳಿ ಬಂದಿತು. ಶವಪೆಟ್ಟಿಗೆಯನ್ನು ಹಾಕಲಾಯಿತು ಮತ್ತು ಪುರೋಹಿತರು ಸೌಮ್ಯವಾದ ಕೈಗಳಿಂದ ಪಾಂಡು ಅವರ ದೇಹವನ್ನು ಪರಿಮಳಯುಕ್ತ ನೀರಿನಿಂದ ತುಂಬಿದ ಚಿನ್ನದ ಪಾತ್ರೆಗಳಲ್ಲಿ ತೊಳೆದರು. ಅವರು ಸ್ಥಳೀಯ ಬಟ್ಟೆಗಳಿಂದ ಮಾಡಿದ ಬಿಳಿ ಬಟ್ಟೆಯನ್ನು ಧರಿಸಿದರು ಮತ್ತು ಅವರು ಹಾಗೆ ಮಾಡುವಾಗ ಅವರು ಅಲುಗಾಡುವಂತೆ ತೋರುತ್ತಿದ್ದರು. ಅವರ ಕಣ್ಣುಗಳು ಆಳವಾದ ನಿದ್ದೆಯಿಂದ ಎಚ್ಚರಗೊಂಡಂತೆ ತೆರೆದವು. ಇತರ ಅಂತ್ಯಕ್ರಿಯೆಯ ಸಮಾರಂಭಗಳು ನಡೆದವು. ಕೌರವರು ಚಿತೆಗೆ ಬೆಂಕಿ ಹಚ್ಚಿದರು. ತಮ್ಮ ಬಿದ್ದ ರಾಜನ ಗೌರವಾರ್ಥವಾಗಿ ಕಮಲ, ಚಂದನಪುಷ್ಪ ಮತ್ತು ಪರಿಮಳಯುಕ್ತ ಪದಾರ್ಥಗಳನ್ನು ತಂದರು. ಜ್ವಾಲೆಗಳು ಪಾಂಡು ಮತ್ತು ಮಾದ್ರಿಯ ದೇಹಗಳನ್ನು ಆವರಿಸಿದಾಗ ಕೌಸಲ್ಯನ ಕೂಗು ಗಾಳಿಯನ್ನು ಚುಚ್ಚಿತು. ಓ ನನ್ನ ಮಗನೇ, ನನ್ನ ಮಗನೇ! ಅವಳು ದುಃಖದಿಂದ ಕುಗ್ಗಿ ನೆಲಕ್ಕೆ ಬಿದ್ದಳು. ನಾಗರಿಕರು, ಪ್ರಾಂತ್ಯಗಳ ನಿವಾಸಿಗಳು ಮತ್ತು ಆಕಾಶದ ಪಕ್ಷಿಗಳು ಮತ್ತು ಮೈದಾನದ ಮೃಗಗಳು ಸಹ ತಮ್ಮ ರಾಜನ ನಿಧನದಿಂದ ಸ್ಪರ್ಶಿಸಲ್ಪಟ್ಟಾಗ ನಗರವು ಅಳುವಿನ ಕೋರಸ್ನಲ್ಲಿ ಭುಗಿಲೆದ್ದಿತು. ಭೀಷ್ಮ, ವಿದುರ, ಧೃತರಾಷ್ಟ್ರ ಮತ್ತು ಪಾಂಡವರು
ತಮ್ಮ ದುಃಖವನ್ನು ಸ್ಪಷ್ಟವಾಗಿ ತೋರಿಸುತ್ತಾ ವಿಲಾಪಗಳಲ್ಲಿ ಸೇರಿಕೊಂಡ ನೀರಿನ ಸಮಾರಂಭವು ನಂತರ ಶೋಕತತ್ತರು ತಮ್ಮ ಪ್ರೀತಿಯ ರಾಜನಿಗೆ ವಿದಾಯ ಹೇಳಲು ಅಂತಿಮ ವಿಧಿಗಳನ್ನು ನೆರವೇರಿಸಿದರು. ಅದು ಮುಗಿದ ನಂತರ ಜನರು ಪರಸ್ಪರ ಸಾಂತ್ವನ ಹೇಳಿದರು. ದುಃಖಿತ ಪಾಂಡುವಿನ ಪುತ್ರರನ್ನು ಸಾಂತ್ವನ ಮಾಡಲು ಪ್ರಯತ್ನಿಸಿದರು. ಪಾಂಡವರು ಮತ್ತು ಪಾಂಡವು. ರಾಜ ಪಾಂಡು ನಿಧನದ ನಂತರ ಭೀಷ್ಮ ಮತ್ತು ಕುಂತಿ ತಮ್ಮ ಮೃತ ರಾಜನನ್ನು ಗೌರವಿಸಲು ಭವ್ಯವಾದ ಶ್ರಾದ್ದ ಸಮಾರಂಭವನ್ನು ಆಯೋಜಿಸಿದರು. ಅವರು ಪಿಂಡವನ್ನು ಧಾರ್ಮಿಕ ಆಹಾರ ಅರ್ಪಿಸಿದರು ಮತ್ತು ಬ್ರಾಹ್ಮಣರು ಮತ್ತು ಕೌರವರಿಗೆ ಔತಣವನ್ನು ನೀಡಿದರು. ಅವರಿಗೆ ರತ್ನಗಳು ಮತ್ತು ಭೂಮಿಯನ್ನು ಉಡುಗೊರೆಯಾಗಿ ನೀಡಿದರು. ಹಸ್ತಿನಾಪುರದ ನಾಗರಿಕರು ತಮ್ಮ ತಂದೆಯ ಮರಣಕ್ಕೆ ಸಂಬಂಧಿಸಿದ ಅಶುದ್ಧತೆಯಿಂದ ಶುದ್ಧಗೊಂಡಿದ್ದ ಪಾಂಡವ ಸಹೋದರರೊಂದಿಗೆ ನಗರಕ್ಕೆ ಮರಳಿದರು. ಜನರು ರಾಜ ಪಾಂಡು ಅವರ ನಿಧನಕ್ಕೆ ಸಂತಾಪ ಸೂಚಿಸುತ್ತಿದ್ದಂತೆ ಪೂಜ್ಯ ಋಷಿಯಾದ ವ್ಯಾಸನು ದೊಡ್ಡ ವಿಪತ್ತಿನ ಸಮಯ ಸಮೀಪಿಸುತ್ತಿದೆ ಎಂದು ಅರಿತನು. ಆದ ತನ್ನ ತಾಯಿ ಸತ್ಯವತಿಯನ್ನು ಅರಣ್ಯಕ್ಕೆ ಹಿಂತಿರುಗಿ ಯೋಗಕ್ಕೆ ಸಮರ್ಪಿಸಿಕೊಳ್ಳುವಂತೆ ಎಚ್ಚರಿಸಿದನು. ಏಕೆಂದರೆ ಸಮಾಜವು ಶೀಘ್ರದಲ್ಲೇ ವಂಚನೆ ಮತ್ತು ಅನ್ಯಾಯದಿಂದ ತುಂಬಿರುತ್ತದೆ. ಸತ್ಯವತಿ ತನ್ನ ಸೊಸೆಯಾದ ಅಂಬಿಕಾ ಮತ್ತು ಕೌಸಲ್ಯಳೊಂದಿಗೆ ಅರಣ್ಯವನ್ನು ಪ್ರವೇಶಿಸಿದಳು. ಅಲ್ಲಿ ಅವರು ಆಳವಾದ ಚಿಂತನೆಯಲ್ಲಿ ಮುಳುಗಿದರೇ. ತಮ್ಮದ್ದೇ ಈಗ ದೊಡ್ಡವರಾಗಿರುವ ಪಾಂಡವ ಸಹೋದರರು ತಮ್ಮ ತಂದೆಯ ಮನೆಯಲ್ಲಿ ವಾಸಿಸುತ್ತಿದ್ದರು. ಪಾಂಡುವಿನ ಎರಡನೇ ಮಗನಾದ ಭೀಮನು ಗಮನಾರ್ಹ ಶಕ್ತಿ ಮತ್ತು ಪರಾಕ್ರಮವನ್ನು ಪ್ರದರ್ಶಿಸುತ್ತಿದ್ದನು. ಆಗಾಗ್ಗೆ ಧೃತರಾಷ್ಟ್ರನ ಪುತ್ರರನ್ನು ತಮಾಷೆಯ ಯುದ್ಧಗಳಲ್ಲಿ ಸೋಲಿಸುತ್ತಿದ್ದನು. ಧೃತರಾಷ್ಟ್ರನ ಹಿರಿಯ ಮಗನಾದ ದುರ್ಯೋಧನನು ಭೀಮನ ವಿರುದ್ಧ ದ್ವೇಷವನ್ನು ಬೆಳೆಸಲು ಪ್ರಾರಂಭಿಸಿದನು ಮತ್ತು ಅವನನ್ನು ನಾಶ ಮಾಡಲು ಸಂಚು ರೂಪಿಸಿದನು. ದುರ್ಯೋಧನನು ಗಂಗಾ ನದಿಯ ದಡದಲ್ಲಿ ಪ್ರಮಾಣಕೋಟಿ ಎಂದು ಕರೆಯಲಾಗುವ ಒಂದು ಅರಮನೆಯನ್ನು ನಿರ್ಮಿಸಿದನು. ಅಲ್ಲಿ ಅವನು ಪಾಂಡವರನ್ನು ಅವರೊಂದಿಗೆ ಆಟವಾಡಲು ಆಹ್ವಾನಿಸಿದನು. ಅರಮನೆಯನ್ನು ತೂಗುಗಲ್ಲುಗಳು, ಶ್ರೀಮಂತ ವಸ್ತುಗಳು ಮತ್ತು ಆಯ್ದ ವೈನ್ಗಳಿಂದ ಅದ್ಧೂರಿಯಾಗಿ ಅಲಂಕರಿಸಲಾಗಿತ್ತು. ಎಲ್ಲವೂ ಸಿದ್ಧವಾದಾಗ ದುರ್ಯೋಧನನು ಅವರು ಒಟ್ಟಿಗೆ ಜಲ ಕ್ರೀಡೆಗಳಲ್ಲಿ ತೊಡಗಬೇಕೆಂದು ಪ್ರಸ್ತಾಪಿಸಿದನು. ಯುಧಿಷ್ಠಿರನು ಒಪ್ಪಿಕೊಂಡನು ಮತ್ತು ರಾಜಕುಮಾರರು ಆನೆಗಳು ಮತ್ತು ಕಾರುಗಳನ್ನು ಹತ್ತಿಕೊಂಡು ಅರಮನೆಗೆ ಆಗಮಿಸಿದರು. ಅರಮನೆಯನ್ನು ಪ್ರವೇಶಿಸಿದ ನಂತರ ಪಾಂಡವರು ಅದರ ಸೌಂದರ್ಯದಿಂದ ಆಶ್ಚರ್ಯಚಕಿತರಾದರು. ಅವರು ಕುಳಿತು ಆಹಾರ ವಿನಿಮಯ ಮಾಡಿಕೊಂಡರು ಮತ್ತು ಒಟ್ಟಿಗೆ ಆಡಲು ಪ್ರಾರಂಭಿಸಿದರು. ಈ ಮಧ್ಯೆ ದುರ್ಯೋಧನನು ಭೀಮನ ಆಹಾರದಲ್ಲಿ ರಹಸ್ಯವಾಗಿ ಪ್ರಬಲವಾದ ವಿಷವನ್ನು ಬೆರೆಸಿದ್ದನು. ಅವನು ತನ್ನ ಯೋಜನೆಯಲ್ಲಿ ಯಶಸ್ವಿಯಾದನೆಂದು ಭಾವಿಸಿ ವಿಷಪೂರಿತ ಆಹಾರವನ್ನು ಭೀಮನಿಗೆ ಉದಾರವಾಗಿ ನೀಡಿದನು. ರಾಜಕುಮಾರರು ತಮ್ಮ ಕ್ರೀಡೆಯನ್ನು ಮುಂದುವರೆಸಿದಾಗ ಅವರು ಅಂತಿಮವಾಗಿ ದಣಿದು ವಿಶ್ರಾಂತಿ ಪಡೆಯಲು ನಿರ್ಧರಿಸಿದರು. ಆಟದಿಂದ ಬೇಸತ್ತು ತನ್ನ ರಕ್ತನಾಳಗಳಲ್ಲಿ ಹರಿಯುವ ವಿಷದ ಅರಿವಿಲ್ಲದೆ ಭೀಮನು ನೆಲದ ಮೇಲೆ ಮಲಗಿದನು. ದುರ್ಯೋಧನನು ಅವನನ್ನು ಪೊದೆಗಳ ಸರಳುಗಳಿಂದ ಕಟ್ಟಿ ನೀರಿನಲ್ಲಿ ಎಸೆದನು. ಅವನು ನಗ ರಾಜ್ಯವನ್ನು ತಲುಪುವವರೆಗೂ ಭೀಮನು ಮುಳುಗಿದನು. ಅಲ್ಲಿ ಸಾವಿರಾರು ಹಾವುಗಳು ಅವನನ್ನು ಕಚ್ಚಿದವು. ವಿಷವನ್ನು ತಟಸ್ಥಗೊಳಿಸಿದವು. ಭೀಮನಿಗೆ ಪ್ರಜ್ಞೆ ಮರಳಿದಾಗ ಅವನು ತನ್ನ ಬಂಧಗಳಿಂದ ಮುಕ್ತನಾದನು ಮತ್ತು ಭೂಮಿಯ ಕೆಳಗಿರುವ ಹಾವುಗಳನ್ನು ಒತ್ತಲು ಪ್ರಾರಂಭಿಸಿದನು. ಅವಶೇಷವು ಜೀವನಕ್ಕಾಗಿ ಓಡಿ ಹೋಯಿತು ಮತ್ತು ಘಟನೆಯನ್ನು ವರದಿ ಮಾಡಲು ಅವರ ರಾಜ ವಾಸುಕಿಯ ಬಳಿಗೆ ಹೋಯಿತು. ವಾಸುಕಿ ಅವರ ಕಥೆಯನ್ನು ಕೇಳಿದ ನಂತರ ಭೀಮಸೇನನನ್ನು ನೋಡಲು ಹೋದನು ಮತ್ತು ಅವನನ್ನು ಪೊದೆಗಳಲ್ಲಿ ಬಂಧಿಸಿ ನಾಗರು ಸುತ್ತುವರೆದಿದ್ದನ್ನು ಕಂಡನು. ಸರ್ಪಗಳ ಒಡೆಯನು ತನ್ನ ಸಂಬಂಧಿಕ ಆರ್ಯಕನನ್ನು ನೋಡಿದ್ದನು ಮತ್ತು ಅವನ ಕುಟುಂಬದೊಂದಿಗೆ ಮತ್ತೆ ಸೇರಿಕೊಳ್ಳಲು ಸಂತೋಷಪಟ್ಟನು. ಇದು ಕಥೆಯಾಗಿದೆ. ಕೋಲಾಹಲದ ನಗರವಾದ ಹಸ್ತಿನಾಪುರದಲ್ಲಿ ಕೌರವರು ಮತ್ತು ಪಾಂಡವರು
ಒಟ್ಟಿಗೆ ಸಂತೋಷದ ದಿನವನ್ನು ಮುಗಿಸಿದರು. ಆದರೆ ಅವರು ಮನೆಗೆ ಮರಳಲು ಸಿದ್ಧರಾದಾಗ ವೀರಯೋಧನಾದ ಭೀಮನು ಎಲ್ಲಿಯೂ ಕಾಣಿಸಲಿಲ್ಲ. ಭೀಮನ ಅನುಪಸ್ಥಿತಿಯಲ್ಲಿ ದುಷ್ಟ ದುರ್ಯೋಧನನ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತು ಮತ್ತು ಅವನು ಉತ್ಸಾಹದಿಂದ ತನ್ನ ಸಹೋದರರೊಂದಿಗೆ ನಗರವನ್ನು ಪ್ರವೇಶಿಸಿದನು. ಏತಮಧ್ಯೆ ಕುಂತಿಯ ಸದ್ಗುಣಶೀಲ ಹಿರಿಯ ಮಗ ಯುಧಿಷ್ಠಿರನು ತನ್ನ ಕಾಣೆಯಾದ ಸಹೋದರನ ಬಗ್ಗೆ ಸಹೋದರತ್ವದ ಪ್ರೀತಿ ಮತ್ತು ಕಾಳಜಿಯಿಂದ ತುಂಬಿದ ತನ್ನ ತಾಯಿಯನ್ನು ಹುಡುಕಿದನು. ತಾಯಿ, ಭೀಮನು ಬಂದಿದ್ದಾರೆಯೇ ಎಂದು ಅವಳಿಗೆ ನಮಸ್ಕರಿಸುತ್ತಾ ಕೇಳಿದನು. ನಾನು ಅವನನ್ನು ಇಲ್ಲಿ ಕಾಣುತ್ತಿಲ್ಲ. ಅವನು ಎಲ್ಲಿಗೆ ಹೋಗಿರಬಹುದು? ನಾವು ತೋಟಗಳಲ್ಲಿ ಮತ್ತು ಕಾಡಿನಲ್ಲಿ ಎಲ್ಲೆಡೆ ಹುಡುಕಿದೆವು, ಆದರೆ ಅವನ ಗೂತು ಕಂಡುಬರಲಿಲ್ಲ. ಕುಂತಿ ಗಾಬರಿಯಾಗಿ ಕೂಗಿದಳು, ಪ್ರಿಯ ಮಗನೇ, ನಾನು ಭೀಮನನ್ನು ನೋಡಿಲ್ಲ. ಅವನು ನನ್ನ ಬಳಿಗೆ ಬರಲಿಲ್ಲ. ಬೇಗನೆ ಹಿಂತಿರುಗಿ ನಿನ್ನ ಸಹೋದರರೊಂದಿಗೆ ಅವನನ್ನು ಹುಡುಕಿದಿಷ್ಟಿರನು. ತನ್ನ ಸಹೋದರರ ಬಳಿಗೆ ಹಿಂತಿರುಗಿದಾಗ ಅವನು ಬುದ್ಧಿವಂತ ಸಲಹೆಗಾರನಾದ ವಿದುರನನ್ನು ಕರೆದನು. ಭೀಮಸೇನ ಕಾಣೆಯಾಗಿದ್ದಾನೆ ಎಂದು ಕುಂತಿಯು ಹೆದರಿಕೆಯಿಂದ ಕೂಗಿಕೊಂಡಳು. ದುರ್ಯೋಧನನು ಬಹಿರಂಗವಾಗಿಯೇ ಸಿಂಹಾಸನವನ್ನು ಅಪೇಕ್ಷಿಸುತ್ತಾನೆ ಮತ್ತು ಅವನು ಕೋಪದಲ್ಲಿ ನನ್ನ ಪ್ರಿಯತಮೆಯನ್ನು ಕೊಂದಿದ್ದಾನೆ ಎಂದು ನಾನು ಹೆದರುತ್ತೇನೆ. ವಿದುರನು ಅವಳಿಗೆ ಭರವಸೆ ನೀಡಿದನು. ಕೂಜ್ಯ ಮಹಿಳೆ, ಹಾಗೆ ಹೇಳಬೇಡಿ. ನಿಮ್ಮ ಇತರ ಪುತ್ರರನ್ನು ಎಚ್ಚರಿಕೆಯಿಂದ ರಕ್ಷಿಸಿ. ದುರ್ಯೋಧನನ ಮೇಲೆ ಆರೋಪವಿದ್ದರೆ ಅವನು ಅವರೆಲ್ಲರನ್ನೂ ಕೊಲ್ಲಬಹುದು. ಆದರೆ ಭೀಮನು ತನ್ನ ಭೂಗತ ಸಾಮ್ರಾಜ್ಯದಲ್ಲಿ ಪತ್ತೆಹಚ್ಚಿದ ನಾಗಾಗಲ ಆತಿಥ್ಯವನ್ನು ನಿಜವಾಗಿಯೂ ಆನಂದಿಸುತ್ತಿದ್ದರೆಂದು ಅವರಿಗೆ ತಿಳಿದಿರಲಿಲ್ಲ. ಆ ಪರಾಕ್ರಮಶಾಲಿ ಯೋಧನು 8ನೇ ದಿನದಂದು ಎಚ್ಚರಗೊಂಡನು. ಅವನು ಸೇವಿಸಿದ ಅಮೃತದಿಂದ ಚೈತನ್ಯಗೊಂಡನು. ನಾಗಾಗಳು ಅವನನ್ನು ಹುರಿದುಂಬಿಸಿ ಸಮಾಧಾನಪಡಿಸುತ್ತಾ, ನಿನಗೆ 10,000 ಆನೆಗಳ ಶಕ್ತಿಯಿರುತ್ತದೆ. ಯುದ್ಧದಲ್ಲಿ ಯಾರೂ ನಿನ್ನನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ಭೀಮನು ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದನು, ಆಕಾಶದ ಆಭರಣಗಳನ್ನು ಧರಿಸಿದನು ಮತ್ತು ಹಾವುಗಳ ಆಶೀರ್ವಾದವನ್ನು ಪಡೆದನು. ಅವನು ಪಾತಾಳದಿಂದ ಹೊರಬಂದಾಗ ಭೀಮನು ತನ್ನ ತಾಯಿಯ ಬದಿಯಲ್ಲಿ ವೇಗವಾಗಿ ಓಡಿದ್ದನು. ಅವರ ಪುನರ್ಮಿಲನದಿಂದ ಕುಟುಂಬವು ಅತಿಯಾಗಿ ಸಂತೋಷಗೊಂಡಿತು, ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಅಪ್ಪಿಕೊಂಡಿತು. ಯುಧಿಷ್ಠಿರನು ಈ ಘಟನೆಯನ್ನು ರಹಸ್ಯವಾಗಿಟ್ಟುಕೊಳ್ಳುವಂತೆ ತನ್ನ ಸಹೋದರರಿಗೆ ಎಚ್ಚರಿಕೆ ನೀಡಿದನು. ಈ ದಿನದಿಂದ ನೀವೆಲ್ಲರೂ ಒಬ್ಬರನ್ನೊಬ್ಬರು ಎಚ್ಚರಿಕೆಯಿಂದ ರಕ್ಷಿಸಿಕೊಳ್ಳಿ ಎಂದು ಹೇಳಿದನು. ಆದ್ದರಿಂದ ಅವರು ಜಾಗರೂಕರಾದರು. ಹೊಸ ಅರಿವಿನಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಆದರೆ ದುರ್ಯೋಧನನ ಯೋಜನೆಗಳು ಅಡೆತಡೆಯಿಲ್ಲದೆ ಮುಂದುವರೆದವು. ಅವನು ಮತ್ತೆ ಭೀಮನ ಆಹಾರಕ್ಕೆ ವಿಷ ಹಾಕಿದನು. ಆದರೆ ಧೃತರಾಷ್ಟ್ರನ ಮಗನಾದ ಯುತ್ಸು ಪಾಂಡವರಿಗೆ ಮಾಹಿತಿ ನೀಡಿದನು. ಅವರು ವಿಷವನ್ನು ಹಾನಿಯಾಗದಂತೆ ಜೀರ್ಣಿಸಿಕೊಂಡರು. ದುಷ್ಟ ಕೌರವರು ಪಾಂಡವರನ್ನು ನಾಶ ಮಾಡಲು ಹಲವಾರು ಇತರ ಯೋಜನೆಗಳನ್ನು ರೂಪಿಸಿದ್ದರು. ಆದರೆ ವಿದುರನ ಬುದ್ಧಿವಂತ ಸಲಹೆ ಮತ್ತು ಪಾಂಡವರ ಜಾಗರೂಕತೆಯು ಪ್ರತಿ ಪ್ರಯತ್ನವನ್ನು ವಿಫಲಗೊಳಿಸಿತ್ತು. ದಿನಗಳು ಉರುಳಿದಂತೆ ರಾಜ ಧೃತರಾಷ್ಟ್ರನು ತನ್ನ ಪುತ್ರರು ನಿಷ್ಕ್ರಿಯರಾಗುತ್ತಿರುವುದನ್ನು ಮತ್ತು ತುಂಟಾಗುತ್ತಿರುವುದನ್ನು ಗಮನಿಸಿ ಅವರನ್ನು ನೇಮಿಸಿದನು. ಪ್ರಾಚೀನ ಭಾರತ ಭೂಮಿಯಲ್ಲಿ ಪ್ರಬಲ ನದಿಗಳು ಹರಿಯುತ್ತಿದ್ದವು ಮತ್ತು ಪರ್ವತಗಳು ಎತ್ತರವಾಗಿದ್ದವು. ಅಲ್ಲಿ ಗೌತಮ ಎಂಬ ಮಹಾನ್ ಋಷಿ ವಾಸಿಸುತ್ತಿದ್ದರು. ಅವರು ಶಸ್ತ್ರಾಸ್ತ್ರ ವಿಜ್ಞಾನದಲ್ಲಿ ಪ್ರವೀಣರಾಗಿದ್ದರು ಮತ್ತು ಅವರ ಮಗನಾದ ಸರದ್ವತ್ ಕೈಯಲ್ಲಿ ಬಾಣಗಳೊಂದಿಗೆ ಜನಿಸಿದರು. ಚಿಕ್ಕ ವಯಸ್ಸಿನಿಂದಲೇ ಸರದ್ವತ್ ಶಸ್ತ್ರಾಸ್ತ್ರಗಳ ಅಧ್ಯಯನದಲ್ಲಿ ಅದ್ಭುತ ಪ್ರತಿಭೆಯನ್ನು ತೋರಿಸಿದರು. ಆದರೆ ಇತರ ವಿಜ್ಞಾನಗಳಲ್ಲಿ ಕಡಿಮೆ ಆಸಕ್ತಿಯನ್ನು ಹೊಂದಿದ್ದರೂ ಗೌತಮನ ತಪಸ್ಸು ಸ್ವತಃ ಇಂದ್ರನ ಗಮನವನ್ನು ಸೆಳೆದಿತ್ತು. ಅವನು ಗೌತಮನ ತಪಸ್ಸನ್ನು ಭಂಗಗೊಳಿಸಲು ಜನಪದಿಯನ್ನು ಕರೆದನು. ಅವಳು ಆಶ್ರಮಕ್ಕೆ ಬಂದು ತನ್ನ ಸೌಂದರ್ಯದಿಂದ ಸರದ್ವತನನ್ನು ಪ್ರಲೋಭಿಸಿದಳು. ಆದರೆ
ಅವನ ಬಲವಾದ ಇಚ್ಛಾಶಕ್ತಿಯಿಂದಾಗಿ ಅವನು ಅವಳ ಮೋಡಿಗಳನ್ನು ವಿರೋಧಿಸಲು ಸಾಧ್ಯವಾಯಿತು. ಆದಾಗ್ಯೂ ಅವನ ಭಾವನಾತ್ಮಕ ಆಂದೋಲನದ ಹಠಾತ್ತನವು ಅವನ ಪ್ರಮುಖ ದ್ರವದ ಪ್ರಜ್ಞಾಹೀನ ಹೊರಸೂಸುವಿಕೆಗೆ ಕಾರಣವಾಯಿತು. ಆ ಪ್ರಮುಖ ದ್ರವವು ಒಂದು ಗುಂಡಿಯ ಮೇಲೆ ಬಿದ್ದಿತು. ಅಲ್ಲಿ ಅದು 2 ಭಾಗಗಳಾಗಿ ವಿಭಜನೆಗೊಂಡು ಅವಳಿ ಮಕ್ಕಳಿಗೆ ಜನ್ಮ ನೀಡಿತು. ರಾಜ ಶಾಂತನುವಿನೊಂದಿಗೆ ಹಾಜರಿದ್ದ ಸೈನಿಕನೊಬ್ಬ ಅವಳಿ ಮಕ್ಕಳ ಮೇಲೆ ಮತ್ತು ಅವರ ಪರಿತ್ಯಕ್ತ ಬಿಲ್ಲು ಮತ್ತು ಬಾಣಗಳ ಮೇಲೆ ಎಡವಿ ಬಿದ್ದನು. ಅವರು ಶಸ್ತ್ರಾಸ್ತ್ರಗಳಲ್ಲಿ ಪ್ರವೀಣನಾದ ಬ್ರಾಹ್ಮಣನ ಸಂತತಿಯವರಾಗಿರಬಹುದು ಎಂದು ನಂಬಿ ಅವರನ್ನು ರಾಜನ ಬಳಿಗೆ ಕರೆದೊಯ್ದನು. ಕರುಣೆಯಿಂದ ಪ್ರೇರೇಪಿಸಲ್ಪಟ್ಟ ರಾಜ ಶಂತನು ಅವಳಿ ಮಕ್ಕಳನ್ನು ದತ್ತು ಪಡೆದು ತಮ್ಮ ಅರಮನೆಯಲ್ಲಿ ಬೆಳೆಸಿದನು. ಅವರು ಅನುಕಂಪದಿಂದ ಅವರನ್ನು ಬೆಳೆಸಿದ್ದರಿಂದ ಅವರಿಗೆ ಕೃಪಾ ಮತ್ತು ಕೃಪಾ ಎಂದು ಹೆಸರಿಟ್ಟನು. ಆದಾಗ್ಯೂ ಗೌತಮನ ಮಗನು ತನ್ನ ಅಧ್ಯಯನವನ್ನು ಶ್ರದ್ಧೆಯಿಂದ ಮುಂದುವರೆಸಿದನು. ಅಂತಿಮವಾಗಿ ತನ್ನ ಮಕ್ಕಳನ್ನು ರಾಜನು ಬೆಳೆಸುತ್ತಿದ್ದಾನೆ ಎಂದು ತಿಳಿದುಕೊಂಡನು. ತನ್ನ ಮಗನಿಗೆ ಶಸ್ತ್ರಾಸ್ತ್ರ ವಿಜ್ಞಾನವನ್ನು ಕಲಿಸಲು ನಿರ್ಧರಿಸಿದ ಅವನು ರಾಜ ಶಂತನುವಿನ ಬಳಿಗೆ ಹೋಗಿ ಕೃಪೆಗೆ ಶಿಕ್ಷಣ ನೀಡಲು ಅನುಮತಿ ಕೋರಿದನು. ನಂತರ ಅವನು ಅವನಿಗೆ ಶಸ್ತ್ರಾಸ್ತ್ರ ವಿಜ್ಞಾನದ 4 ಶಾಖೆಗಳನ್ನು ಮತ್ತು ಜ್ಞಾನದ ಇತರ ಹಲವಾರು ಶಾಖೆಗಳನ್ನು ಕಲಿಸಿದನು. ದ್ರೋಣನ ಮಾರ್ಗದರ್ಶನದಲ್ಲಿ ಅಲ್ಪಾವಧಿಯಲ್ಲಿಯೇ ಕೃಪಾ ಒಬ್ಬ ನಿಪುಣ ಪ್ರಾಧ್ಯಾಪಕರಾದರು. ಸ್ವತಃ ದ್ರೋಣನು ಗಂಗಾ ನದಿಯ ಮೂಲದಲ್ಲಿ ಕಠಿಣವಾದ ವ್ರತಗಳನ್ನು ಆಚರಿಸುತ್ತಿದ್ದ ಮಹಾನ್ ಋಷಿಯಾಗಿದ್ದ ಭಾರದ್ವಾಜನ ಜೀವದ್ರವದಿಂದ ಜನಿಸಿದರು. ಒಂದು ದಿನ ಇತರ ಅನೇಕ ಋಷಿಗಳೊಂದಿಗೆ ಸ್ನಾನ ಮಾಡುವಾಗ ಭಾರದ್ವಾಜನು ಅಪ್ಸರನಾದ ಧೃತಾಚಿಯನ್ನು ನೋಡಿದನು ಮತ್ತು ಬಯಕೆಯಿಂದ ಪ್ರಭಾವಿತನಾದನು. ಅವಳ ಜೀವದ್ರವವನ್ನು ದ್ರೋಣ ಎಂಬ ಪಾತ್ರೆಯಲ್ಲಿ ಸಂಗ್ರಹಿಸಲಾಯಿತು. ಅದರಿಂದ ದ್ರೋಣನು ಹುಟ್ಟಿದನು. ದ್ರೋಣನು ತನ್ನ ತಂದೆಯ ಮಾರ್ಗದರ್ಶನದಲ್ಲಿ ಎಲ್ಲಾ ವೇದಗಳನ್ನು ಮತ್ತು ಅವುಗಳ ಶಾಖೆಗಳನ್ನು ಅಧ್ಯಯನ ಮಾಡಿದನು. ನಂತರ ಅವನು ತನ್ನ ಮಗ ಅಶ್ವತ್ಥಾಮನಿಗೆ ಅಗ್ನಿಯ ಶಸ್ತ್ರದ ಜ್ಞಾನವನ್ನು ತಿಳಿಸಿದನು. ಅಶ್ವತ್ಥಾಮನು ಆಕಾಶದ ಕುದುರೆ ಉಚ್ಚೈಶ್ರವರ ನೆರೆಯಂತೆ ಧ್ವನಿಸುವ ಗಮನಾರ್ಹ ಕೂಗುಗಳೊಂದಿಗೆ ಜನಿಸಿದನು. ಭಾರದ್ವಾಜನು ದ್ರುಪದರ ಎಂಬ ಮಗನನ್ನು ಹೊಂದಿದ್ದ ರಾಜ ಪ್ರಿಷತನೊಂದಿಗೂ ಸ್ನೇಹ ಬೆಳೆಸಿದ್ದನು. ಪ್ರಿಷತನ ಮರಣದ ನಂತರ ದ್ರುಪದನು ಉತ್ತರ ಪಂಚಲರ ರಾಜನಾದನು ಮತ್ತು ಅವನೊಂದಿಗೆ ಆಟವಾಡಲು ಮತ್ತು ಅಧ್ಯಯನ ಮಾಡಲು ನಿಯಮಿತವಾಗಿ ದ್ರೋಣನಿಗೆ ಭೇಟಿ ನೀಡುತ್ತಿದ್ದನು. ಭಾರದ್ವಾಜನು ಸ್ವರ್ಗಕ್ಕೆ ಏರಿದ ನಂತರ ದ್ರೋಣನು ತನ್ನ ಅಧ್ಯಯನವನ್ನು ಮುಂದುವರಿಸಿದನು. ಪ್ರಾಚೀನ ಭಾರತದ ಸುತ್ತುವರಿದ ಬೆಟ್ಟಗಳು ಮತ್ತು ಸೊಂಪಾದ ಕಾಡುಗಳ ನಡುವೆ ನೆಲೆಸಿರುವ ಭವ್ಯವಾದ ರಾಜ್ಯವಾದ ಪಂಚಾಲಗಳ ರೋಮಾಂಚಕ ನಗರದಲ್ಲಿ ರಾಜ ದ್ರುಪದನು ತನ್ನ ಸಿಂಹಾಸನದ ಮೇಲೆ ಕುಳಿತು ವೈಭವದ ಸೆಳವು ಬೀರುತ್ತಾನೆ. ಅವನ ಆಸ್ಥಾನಿಕರು ಮತ್ತು ಸಲಹೆಗಾರರು ಅವನನ್ನು ಸುತ್ತುವರಿದರು. ಅವರ ಮುಖಗಳು ರಾಜನ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ, ಅಹಂಕಾರದ ಹೆಮ್ಮೆಯವನ್ನು. ಏಕೆಂದರೆ ಮಹಾನ್ ರಾಜ್ಯಗಳ ಈ ಯುಗದಲ್ಲಿ ಸಂಪತ್ತು ಮತ್ತು ಶಕ್ತಿಯು ರಾಜನ ಮೌಲ್ಯದ ಅಂತಿಮ ಅಳತೆಗಳಾಗಿವೆ. ರಾಜನು ರಾಜತಂತ್ರದ ಜಟಿಲತೆಗಳ ಬಗ್ಗೆ ಯೋಚಿಸುತ್ತಿದ್ದಂತೆ ಜನಸಮೂಹದಿಂದ ಗೌರವಾನ್ವಿತ ವ್ಯಕ್ತಿಯು ಹೊರಹೊಮ್ಮಿದನು. ಅದು ಪ್ರಖ್ಯಾತ ಋಷಿ ಮತ್ತು ಯೋಧ ಪುರೋಹಿತನಾದ ಭಾರದ್ವಾಜನ ಮಗ ದ್ರೋಣನಾಗಿದ್ದನು. ಪ್ರತಿ ಹೆಜ್ಜೆಯಲ್ಲೂ ದ್ರೋಣನು ಶಾಂತವಾದ ಅಧಿಕಾರದ ಗಾಳಿಯನ್ನು ಹೊರಹಾಕಿದನು. ಅವನ ಕಣ್ಣುಗಳು ಪ್ರಪಂಚದ ಕಾರ್ಯಗಳ ಬಗ್ಗೆ ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಅವನು ಸಿಂಹಾಸನದ ಸಮೀಪ ಬಂದಾಗ ರಾಜ ದ್ರುಪದನಿಗೆ ಗೌರವದಿಂದ ತಲೆಬಾಗಿದನು. ಶುಭಾಶಯಗಳು ಮಹಾರಾಜವೇ. ಅವನ ಧ್ವನಿಯು ಶರತ್ಕಾಲದಲ್ಲಿ ಎಲೆಗಳ ಮೃದುವಾದ ಗದ್ದಲದಂತೆ ದ್ರೋಣರು ಹೇಳಿದನು. ನಾನು ನಿಮ್ಮ ಸ್ನೇಹಿತನಾಗಿ ನಿಮ್ಮ ಬಳಿಗೆ ಬರುತ್ತೇನೆ ರಾಜರ. ದ್ರುಪದನು ಈ ಮಾತುಗಳಿಗೆ ಕೋಪದಿಂದ ಮುಖವನ್ನು ತಿರುಗಿಸಿದನು. ಅವನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು ಮತ್ತು ಅವನು ಮಾತನಾಡುವಾಗ
ಅವನ ಹುಬ್ಬು ಉಬ್ಬಿಕೊಂಡಿತ್ತು. ನೀನು ನಿನ್ನನ್ನು ನನ್ನ ಸ್ನೇಹಿತ ಎಂದು ಕರೆದುಕೊಳ್ಳುತ್ತೀಯಾ? ಓ ದ್ರೋಣ, ನಿನ್ನ ಬುದ್ಧಿವಂತಿಕೆಯು ನಿಜವಾಗಿಯೂ ಸೀಮಿತವಾಗಿದೆ. ನೀನು ಸ್ನೇಹವನ್ನು ಒಂದು ಕ್ಷುಲ್ಲಕ ವಿಷಯದಂತೆ ಮಾತನಾಡುತ್ತೀಯಾ? ಏನನ್ನಾದರೂ ತೆಗೆದುಕೊಳ್ಳಬೇಕು ಅಥವಾ ಹುಚ್ಚಾಟಿಕೆಯಿಂದ ಬದಿಗಿರಿಸಬೇಕು. ಆದರೆ ನಾನು ಪಂಚೆಲ್ಲರ ರಾಜನಾಗಿದ್ದೇನೆ ಮತ್ತು ನೀನು ಕೇವಲ ಬಡ ಬ್ರಾಹ್ಮಣನಾಗಿದ್ದೀಯಾ? ರಾಜನ ಮಾತುಗಳು ತಿರಸ್ಕಾರದಿಂದ ಚಿಮ್ಮಿದವು. ದ್ರೋಣನ ಧೈರ್ಯದಿಂದ ಅವನ ಹೆಮ್ಮೆಯು ಘಾಸಿಗೊಂಡಿತು. ದ್ರುಪದನು ಮುಂದುವರಿಸಿದನು, ಈ ಜಗತ್ತಿನಲ್ಲಿ ಸ್ನೇಹವು ಸಮಾನ ಸ್ಥಾನಮಾನ ಮತ್ತು ಸಂಪತ್ತನ್ನು ಹಂಚಿಕೊಳ್ಳುವವರಿಗೆ ಮೀಸಲಾಗಿರುವ ಐಷಾರಾಮಿ. ಇದು ಶ್ರೀಮಂತರು ಮತ್ತು ಇಲ್ಲದವರ ನಡುವೆ ಇರಲು ಸಾಧ್ಯವಿಲ್ಲ, ಅಥವಾ ಶ್ರೀಮಂತರು ಮತ್ತು ಕೆಳಮಟ್ಟದವರ ನಡುವೆ ಇರಲು ಸಾಧ್ಯವಿಲ್ಲ. ದ್ರೋಣನು ರಾಜನ ಕೂಗನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಅಭಿವ್ಯಕ್ತಿ ಓದಲು ಅಸಾಧ್ಯವಾಗಿತ್ತು. ಅಂತಿಮವಾಗಿ ದ್ರುಪದನು ಮೌನವಾದಾಗ ದ್ರೋಣನು ಶಾಂತವಾದ ಅಳತೆಯ ಧ್ವನಿಯಲ್ಲಿ ಉತ್ತರಿಸಿದನು, ಮಹಾರಾಜರೇ, ನಾನು ನಿಮ್ಮ ಮಾತುಗಳನ್ನು ಅರ್ಥಮಾಡಿಕೊಂಡಿದ್ದೇನೆ, ಆದರೆ ಅವು ಕಹಿ ಮತ್ತು ಹೆಮ್ಮೆಯಿಂದ ಕೂಡಿವೆ. ಸ್ನೇಹವನ್ನು ಲಘುವಾಗಿ ತೆರೆದುಕೊಳ್ಳುವ ಅಥವಾ ಕಳೆದು ಹೋದ ಮೇಲಂಗಡಿಯಂತೆ ತ್ಯಜಿಸುವ ವಿಷಯವಲ್ಲ. ಇದಕ್ಕೆ ಎರಡೂ ಪಕ್ಷಗಳಿಂದ ಪ್ರಯತ್ನ ಮತ್ತು ಸಮರ್ಪಣೆ ಬೇಕಾಗುತ್ತದೆ. ಈ ಮಾತುಗಳಿಂದ ರಾಜನ ಕೋಪವು ಮತ್ತೆ ಭುಗಿಲೆದ್ದಿತು. ಆದರೆ ದ್ರೋಣನು ದೃಢವಾಗಿ ನಿಂತನು. ಅವನ ಕಣ್ಣುಗಳು ದ್ರುಪದನ ಮುಖದಿಂದ ಎಂದಿಗೂ ಅಲುಗಾಡಲಿಲ್ಲ. ನಮ್ಮ ಸ್ನೇಹವು ಹಿಂದೆ ನಕಲಿಯಾಗಿತ್ತು ಎಂದು ನನಗೆ ತಿಳಿದಿದೆ, ದ್ರೋಣನು ನಿಧಾನವಾಗಿ ಹೇಳಿದನು. ಆದರೆ ಅದು ಕ್ಷಣಕಾಲದಲ್ಲಿ ಹೂವಿನಂತೆ ಒಣಗಬೇಕು ಎಂದರ್ಥವಲ್ಲ. ಘನತೆವೆತ್ತರೆ ನಾವು ಅದನ್ನು ಪುನರುಜ್ಜೀವನಗೊಳಿಸಬೇಕು ಮತ್ತು ಬಲಪಡಿಸಬೇಕು ಎಂದು ನಾನು ಪ್ರಸ್ತಾಪಿಸುತ್ತೇನೆ. ದ್ರುಪದನು ತಕ್ಷಣವೇ ಪ್ರತಿಕ್ರಿಯಿಸಿದನು. ಒಂದು ಕಟುವಾದ ಗದರಿಕೆಯು ದ್ರೋಣನನ್ನು ವಿಚಲಿತಗೊಳಿಸಲಿಲ್ಲ. ರಾಜನ ಮಾತುಗಳ ಬಗ್ಗೆ ಯೋಚಿಸುವಾಗ ಋಷಿಯ ಕಣ್ಣುಗಳು ಕಿರಿದಾದವು. ತನ್ನ ಆಯ್ಕೆಗಳನ್ನು ಎಚ್ಚರಿಕೆಯಿಂದ ತೂಗುತ್ತಿದ್ದವು. ಆತ್ಮಾವಲೋಕನದ ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಯೋಜನೆ ರೂಪುಗೊಳ್ಳಲು ಪ್ರಾರಂಭಿಸಿತು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ, ಅರಮನೆಯ ಅಂಗಳದಲ್ಲಿ ಉದ್ದವಾದ ನೆರಳುಗಳನ್ನು ಬೀಸಿದಾಗ, ದ್ರೋಣ್ ಜನಜಂಗುಳಿಯಿಂದ ಕೂಡಿದ ಹಸ್ತಿನಾಪುರ ನಗರದಲ್ಲಿ ಭಾರದ್ವಾಜನ ಮಗ ದ್ರೋಣ ಎಂಬ ಯುವ ರಾಜಕುಮಾರನು ತನ್ನ ಆತಿಥೇಯ ಕೃಪೆಯೊಂದಿಗೆ ರಹಸ್ಯವಾಗಿ ವಾಸಿಸುತ್ತಿದ್ದನು. ಅವನ ಪರಾಕ್ರಮಶಾಲಿ ಮಗ ಅಶ್ವತ್ಥಾಮನು ಕೆಲವೊಮ್ಮೆ ಕುಂತಿಯ ಪುತ್ರರಿಗೆ ಶಸ್ತ್ರಾಸ್ತ್ರಗಳನ್ನು ಹೇಗೆ ಬಳಸಬೇಕೆಂದು ಕಲಿಸುತ್ತಿದ್ದನು. ಆದರೆ ಅವರ ಪರಾಕ್ರಮವು ಎಲ್ಲರಿಗೂ ತಿಳಿದಿರಲಿಲ್ಲ. ಒಂದು ದಿನ ರಾಜಕುಮಾರರು ನಗರದ ಹೊರಗೆ ಆಟವಾಡುತ್ತಾ ತಿರುಗಾಡುತ್ತಿದ್ದಾಗ ಅವರು ಬಾವಿಯಲ್ಲಿ ಚೆಂಡನ್ನು ಕಳೆದುಕೊಂಡರು, ನಿರಾಶೆಗೊಂಡರು ಮತ್ತು ಮುಜುಗರಕ್ಕೊಳಗಾದರು. ಅದನ್ನು ಹೇಗೆ ಮರಳಿ ಪಡೆಯುವುದು ಎಂದು ಅವರಿಗೆ ಅರ್ಥವಾಗಲಿಲ್ಲ. ಆಗ ಅವರು ತನ್ನ ದೈನಂದಿನ ಅಗ್ನಿಹೋತ್ರ ಆಚರಣೆಗಳಿಂದ ಪವಿತ್ರಗೊಂಡ ಮಾರುವೇಷದಲ್ಲಿದ್ದ ವೃದ್ಧ ಬ್ರಾಹ್ಮಣ ದ್ರೋಣನನ್ನು ಕಂಡರು. ರಾಜಕುಮಾರರು ಸಹಾಯಕ್ಕಾಗಿ ಹತಾಶರಾಗಿ ಆತನ ಬಳಿಗೆ ಬಂದರು. ಅವರ ಹತಾಶೆಯನ್ನು ನೋಡಿದ ದ್ರೋಣನು ಮುಗುಳ್ನಕ್ಕನು ಮತ್ತು ಪರಿಹಾರವನ್ನು ನೀಡಿದನು. ಅವರು ಆ ದಿನ ಅವನಿಗೆ ಊಟವನ್ನು ನೀಡುವುದಾಗಿ ಭರವಸೆ ನೀಡಿದರೆ, ಅವನು ಚೆಂಡನ್ನು ಮತ್ತು ಬಾವಿಗೆ ಎಸೆದ ಉಂಗುರವನ್ನು ಸಹ ತರುತ್ತಾನೆ. ಕುಂತಿಯ ಮಗ ಯುಧಿಷ್ಠಿರನು ದ್ರೋಣನ ಷರತ್ತುಗಳಿಗೆ ಒಪ್ಪಿಕೊಂಡನು. ಆದರೆ ಮೊದಲು ಅವನ ಅನುಮತಿಯನ್ನು ಕೇಳಿದನು. ದ್ರೋಣನು ತನ್ನ ಉಂಗುರವನ್ನು ತೆಗೆದು ಬಾವಿಗೆ ಎಸೆದನು. ನಂತರ ಚೆಂಡನ್ನು ಮೇಲಕ್ಕೆ ತರು ಮಂತ್ರಗಳಿಂದ ತುಂಬಿದ ಒಂದು ಕೈಬೆರಳೆಣಿಕೆಯಷ್ಟು ಉದ್ದವಾದ ಹುಲ್ಲನ್ನು ಬಳಸಿದನು. ರಾಜಕುಮಾರರು ಅವನ ಅಸಾಧಾರಣ ಕೌಶಲ್ಯದಿಂದ ಆಶ್ಚರ್ಯಚಕಿತರಾದರು ಮತ್ತು ಉಂಗುರವನ್ನು ಮರಳಿ ಪಡೆಯಲು ಅವನನ್ನು ಬೇಡಿಕೊಂಡರು. ಇನ್ನೊಂದು ಬಾಣದಿಂದ ದ್ರೋಣನು ಉಂಗುರವನ್ನು ಚುಚ್ಚಿದನು ಮತ್ತು ಆಶ್ಚರ್ಯಚಕಿತನಾದ ರಾಜಕುಮಾರರಿಗೆ ಹಸ್ತಾಂತರಿಸಿದನು. ದ್ರೋಣನ ಪರಾಕ್ರಮದಿಂದ ದಿಗ್ಭ್ರಮೆಗೊಂಡ ರಾಜಕುಮಾರರು ಅವನು ಯಾರೆಂದೂ ಮತ್ತು ಅವನಿಗಾಗಿ ಏನು ಮಾಡಬಹುದೆಂದು ಕೇಳಿದರು. ಭೀಷ್ಮನು ಅವನನ್ನು ಗುರುತಿಸುವಂತೆಯೇ ಅವನ ಪ್ರತಿರೂಪ ಮತ್ತು ಕೌಶಲ್ಯದ ಬಗ್ಗೆ ತಿಳಿಸಬೇಕೆಂದು ದ್ರೋಣನು ಉತ್ತರಿಸಿದನು.
ರಾಜಕುಮಾರರು ಭೀಷ್ಮನ ಬಳಿಗೆ ಹೋಗಿ ದ್ರೋಣನ ಸಾಧನೆಯನ್ನು ವಿವರಿಸಿದರು. ಮತ್ತು ಬ್ರಾಹ್ಮಣನು ಯಾರೂ ಅಲ್ಲ ದ್ರೋಣನೆಂದು ಭೀಷ್ಮನಿಗೆ ತಕ್ಷಣವೇ ಅರ್ಥವಾಯಿತು. ಭೀಷ್ಮನು ದ್ರೋಣನನ್ನು ಗೌರವಯುತವಾಗಿ ಸ್ವಾಗತಿಸಿದನು. ಅವನು ಮತ್ತೆ ರಾಜಕುಮಾರರನ್ನು ಭೇಟಿಯಾದ ಸ್ಥಳಕ್ಕೆ ಅವನನ್ನು ಕರೆತಂದನು. ದ್ರೋಣನು ಅಧಿವೇಶನ ಆಶ್ರಯದಲ್ಲಿ ಹೇಗೆ ವಾಸಿಸುತ್ತಿದ್ದನೆಂದು ವಿವರಿಸಿದನು. ತನ್ನ ಗುರುವಿನ ಶಸ್ತ್ರಾಸ್ತ್ರಗಳನ್ನು ಹುಡುಕಿದನು ಮತ್ತು ಶಸ್ತ್ರಾಸ್ತ್ರಗಳ ವಿಜ್ಞಾನವನ್ನು ಕಲಿತು ಅವನು ಪಂಚಾಲದ ರಾಜಕುಮಾರನಾದ ದ್ರುಪದನಿಗೆ ಸ್ನೇಹ ಬೆಳೆಸಿದನು. ಅವನು ತಾನು ರಾಜನಾದಾಗ ರಾಜ್ಯವು ದ್ರೋಣನಿಗೆ ಸೇರುತ್ತದೆ ಎಂದು ವಾಗ್ದಾನ ಮಾಡಿದನು. ವರ್ಷಗಳ ನಂತರ ದ್ರೋಣನು ಕೃಪಾಚಾರ್ಯರ ಮಗಳು ಕೃಪಿಯನ್ನು ಮದುವೆಯಾದನು. ಆಕೆ ಅಶ್ವತ್ಥಾಮನೆಂಬ ಮಗನಿಗೆ ಜನ್ಮ ನೀಡಿದಳು. ಆದಾಗ್ಯೂ ಅಶ್ವತ್ಥಾಮನ ಹಾಲುಗಾಗಿ ಅಳುತ್ತಿದ್ದಾಗ ಶ್ರೀಮಂತ ವೃಷರ ಪುತ್ರರು ಅದನ್ನು ಕುಡಿಯುವುದನ್ನು ನೋಡಿ ದ್ರೋಣನು ಚಿಂತೆ ಮತ್ತು ಹೆಮ್ಮೆಯಿಂದ ತನ್ನ ಪಕ್ಕದಲ್ಲಿದ್ದನು. ಅನೇಕ ಮಂದಿಯನ್ನು ಹೊಂದಿದ್ದರೂ ವಿಫಲವಾದವರಿಂದ ಹಾಲು ಕರೆಯುವ ಹಸುವನ್ನು ಪಡೆಯಲು ಅವನು ಪ್ರಯತ್ನಿಸಿದನು. ವಿಫಲವಾಗಿ ಹಿಂದಿರುಗಿದ ನಂತರ ಅವನ ಮಗನ ಕೆಲವು ಆಟದ ಸಹ ಆಟಗಾರರು ಅವನಿಗೆ ಪುಡಿಮಾಡಿದ ಅಕ್ಕಿಯೊಂದಿಗೆ ಬೆರೆಸಿದ ನೀರನ್ನು ನೀಡಿದರು. ಅದನ್ನು ಅಶ್ವತ್ಥಾಮ ಹಾಲು ಎಂದು ತಪ್ಪಾಗಿ ಭಾವಿಸಿದನು. ಇದರಿಂದಾಗಿ ಮಗು ಸಂತೋಷದಿಂದ ನೃತ್ಯ ಮಾಡಿತು. ಇದನ್ನು ನೋಡಿ ದ್ರೋಣನು ತೀವ್ರವಾಗಿ ಪ್ರಭಾವಿತನಾದನು ಮತ್ತು ತಾನು ಯಾವುದೇ ಕಾರಣಕ್ಕೂ ಸಂಪತ್ತಿಗಾಗಿ ಶ್ರಮಿಸಬಾರದು ಎಂದು ಅರಿತುಕೊಂಡನು. ಅವನು ಯಾರ ಸೇವಕನೂ ಆಗದೆ ಬದುಕಲು ನಿರ್ಧರಿಸಿದನು. ಒದಗಿಸಲು ನಿರ್ಧರಿಸಲಾಗಿದೆ. ಗಂಗಾ ಮತ್ತು ಯಮುನಾ ನದಿಗಳು ಹರಿಯುವ ಭಾರತದ ಪವಿತ್ರ ಭೂಮಿಯಲ್ಲಿ ದಂತಕಥೆಯ ಶಿಕ್ಷಕ ದ್ರೋಣನು ಯುದ್ಧ ಕಲೆಯ ಬಗ್ಗೆ ತನ್ನ ಬುದ್ಧಿವಂತಿಕೆಯನ್ನು ಬೋಧಿಸಲು ಕುರುಗಳ ನಡುವೆ ನೆಲೆಸಿದನು. ಮಹಾನ್ ಯೋಧ ಭೀಷ್ಮನು ತನ್ನ ಮೊಮ್ಮಕ್ಕಳಾದ ಕೌರವ ರಾಜಕುಮಾರರೊಂದಿಗೆ ಅನೇಕ ಅಮೂಲ್ಯ ಉಡುಗೊರೆಗಳೊಂದಿಗೆ ಅವರನ್ನು ತನ್ನ ಶಿಷ್ಯರಾಗಿ ದ್ರೋಣನಿಗೆ ಉಡುಗೊರೆಯಾಗಿ ನೀಡಿದನು. ಅವರ ಭಕ್ತಿಯಿಂದ ಪ್ರೇರೇಪಿಸಲ್ಪಟ್ಟ ದ್ರೋಣನು ಪಾಂಡವರು ಮತ್ತು ಧೃತರಾಷ್ಟ್ರನ ಪುತ್ರರನ್ನು ತನ್ನ ಶಿಷ್ಯರನ್ನಾಗಿ ಸ್ವೀಕರಿಸಿದನು. ಅವರು ತಮ್ಮ ತರಬೇತಿಯನ್ನು ಪ್ರಾರಂಭಿಸಿದಾಗ ದ್ರೋಣನು ತನ್ನ ಶಿಷ್ಯರಿಗೆ ಅವರು ಶಸ್ತ್ರಾಸ್ತ್ರಗಳಲ್ಲಿ ಪರಿಣತರಾದಾಗ ಅವರು ತಮ್ಮ ಮನಸ್ಸಿನಲ್ಲಿದ್ದ ಒಂದು ನಿರ್ದಿಷ್ಟ ಉದ್ದೇಶವನ್ನು ಪೂರೈಸುವುದಾಗಿ ಭರವಸೆ ನೀಡಿದನು. ಕುರು ರಾಜಕುಮಾರರು ಮೌನವಾಗಿದ್ದರು. ಆದರೆ ಅರ್ಜುನನು ಅಸಲವಾದ ಸಂಕಲ್ಪದೊಂದಿಗೆ ಅದನ್ನು ಸಾಧಿಸಲು ಪ್ರತಿಜ್ಞೆ ಮಾಡಿದನು. ಅರ್ಜುನನ ಸಮರ್ಪಣೆಯಿಂದ ಸಂತೋಷಗೊಂಡ ದ್ರೋಣನು ಅವನನ್ನು ತನ್ನ ಎದೆಯ ಹತ್ತಿರ ಹಿಡಿದುಕೊಂಡು ಸಂತೋಷದ ಕಣ್ಣೀರು ಸುರಿಸಿದನು. ದ್ರೋಣನ ಮಾರ್ಗದರ್ಶನದಲ್ಲಿ ಪಾಂಡವರು ವಿವಿಧ ಆಕಾಶ ಮತ್ತು ಮಾನವ ಶಸ್ತ್ರಾಸ್ತ್ರಗಳನ್ನು ಕಲಿತರು. ಕೌಶಲ್ಯ ಮತ್ತು ಪರಾಕ್ರಮದಲ್ಲಿ ತಮ್ಮ ಸಹ ವಿದ್ಯಾರ್ಥಿಗಳನ್ನು ಮೀರಿಸಿದರು. ಅವರಲ್ಲಿ ಸೂತರಾಜಿಯ ರಾಧೆಯ ಮಗನಾದ ಕರ್ಣನು ಇದ್ದನು. ಅವನು ಆಗಾಗ್ಗೆ ಅರ್ಜುನನನ್ನು ಅಸೂಯೆಯಿಂದ ವಿರೋಧಿಸುತ್ತಿದ್ದನು. ದುರ್ಯೋಧನನ ಬೆಂಬಲ ಹೊಂದಿದ್ದನು. ಆದಾಗ್ಯೂ ಅರ್ಜುನನು ತನ್ನ ಗುರು ಮತ್ತು ಶಸ್ತ್ರಾಸ್ತ್ರಗಳ ವಿಜ್ಞಾನಕ್ಕೆ ಬದ್ಧನಾಗಿ ಅಚಲನಾಗಿದ್ದನು. ಒಂದೇ ರೀತಿಯ ಸೂಚನೆಯನ್ನು ಪಡೆದರೂ ಅರ್ಜುನನು ಚುರುಕುತನ ಮತ್ತು ಕೌಶಲ್ಯದಲ್ಲಿ ಉತ್ಕೃಷ್ಟನಾಗಿದ್ದು ತನ್ನ ಸಹವರ್ತಿಗಳಲ್ಲಿ ಅಗ್ರಗಣ್ಯನಾಗಿದ್ದನೆಂದು ದ್ರೋಣನು ಗಮನಿಸಿದನು. ಅರ್ಜುನನ ಅಸಾಧಾರಣ ಸಮರ್ಪಣೆಯಿಂದ ಪ್ರೇರೇಪಿಸಲ್ಪಟ್ಟ ದ್ರೋಣನು ಈ ಜಗತ್ತಿನಲ್ಲಿ ತನಗೆ ಸಮಾನವಾದ ಬಿಲ್ಲುಗಾರ ಯಾರೂ ಇರುವುದಿಲ್ಲ ಎಂದು ಘೋಷಿಸಿದನು. ತರಬೇತಿ ಮುಂದುವರಿದಂತೆ ದ್ರೋಣನು ಅರ್ಜುನನಿಗೆ ಕುದುರೆ, ಆನೆಗಳು, ರಥಗಳು ಮತ್ತು ಪಾದಚಾರಿಗಳ ಮೇಲೆ ವಿವಿಧ ಯುದ್ಧ ತಂತ್ರಗಳನ್ನು ಕಲಿಸಿದನು. ಗದ, ಕತ್ತಿ, ಈಟಿ ಮತ್ತು ಬಾಣಗಳಿಂದ ಹೋರಾಡುವುದರ ಜೊತೆಗೆ ಏಕಕಾಲದಲ್ಲಿ ಅನೇಕ ಶಸ್ತ್ರಾಸ್ತ್ರಗಳನ್ನು ಬಳಸುವುದನ್ನು ಆತ ಅವನಿಗೆ ಕಲಿಸಿದನು. ದೂರದ ರಾಜರು ಮತ್ತು ರಾಜಕುಮಾರರು ಯುದ್ಧದ ಕಲೆಯನ್ನು ಕಲಿಯಲು ಉತ್ಸುಕರಾಗಿ ದ್ರೋಣನ ಆಶ್ರಯಕ್ಕೆ ಸೇರುತ್ತಿದ್ದರು. ಈ ವಿದ್ಯಾರ್ಥಿಗಳಲ್ಲಿ ನಿಷಾದರ ರಾಜನಾದ ಹಿರಣ್ಯಧನುವಿನ ಮಗ ಏಕಲವ್ಯನೂ ಸೇರಿದ್ದನು.
ನೈತಿಕತೆಯ ಕಟ್ಟುನಿಟ್ಟಾದ ನಿಯಮಗಳ ಅರಿವು ಹೊಂದಿದ್ದ ದ್ರೋಣನು ತನ್ನ ಪ್ರೌಢ ಶಿಷ್ಯರನ್ನು ನಿಷಾದನು. ಮೀರಬಹುದೆಂಬ ಭಯದಿಂದ ಏಕಲವ್ಯನನ್ನು ಬಿಲ್ಲುಗಾರಿಕೆಯಲ್ಲಿ ತನ್ನ ಶಿಷ್ಯನಾಗಿ ಸ್ವೀಕರಿಸಲು ನಿರಾಕರಿಸಿದನು. ವಿಚಲಿತರಾಗದ ಏಕಲವ್ಯನು ದ್ರೋಣನ ಮಣ್ಣಿನ ಪ್ರತಿಮೆಯನ್ನು ರಚಿಸಿದನು ಮತ್ತು ಅದನ್ನು ಅಚಲವಾದ ಸಮರ್ಪಣೆಯೊಂದಿಗೆ ಪೂಜಿಸಿದನು. ವಿಗ್ರಹದ ಮುಂದೆ ತನ್ನ ಬಿಲ್ಲುಗಾರಿಕೆ ಕೌಶಲ್ಯಗಳನ್ನು ಅಭ್ಯಾಸ ಮಾಡಿದನು. ಒಂದು ದಿನ ಪಾಂಡವರು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದಾಗ ಅವರು ಏಕಲವ್ಯನನ್ನು ಎದುರಿಸಿದರು. ಅವರ ಬಾಣಗಳ ಅಸಾಧಾರಣ ಕೌಶಲ್ಯವು ಅವರನ್ನು ದಿಗ್ಭ್ರಮೆಗೊಳಿಸಿತು. ಅವರು ಈ ನಿಗೂಢ ಬಿಲ್ಲುಗಾರನ ಗುರುತನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರು ಮತ್ತು ಅಂತಿಮವಾಗಿ ಅವನು ತನ್ನ ಬಿಲ್ಲಿನಿಂದ ನಿರಂತರವಾಗಿ ಬಾಣಗಳನ್ನು ಬೀಸುತ್ತಿರುವುದನ್ನು ಕಂಡರು. ಏಕಲವ್ಯನನು ದ್ರೋಣನ ಶಿಷ್ಯನೆಂದು ಗುರುತಿಸಿ ಅವರು ತಮ್ಮ ಗುರುಗಳಿಗೆ ತಿಳಿಸಲು ಮರಳಿದರು. ನಿಷಾದ ರಾಜಕುಮಾರನು ತನ್ನನ್ನು ಮೀರಿಸಿದ್ದಾನೆಂದು ಅಸಮಾಧಾನಗೊಂಡ ಅರ್ಜುನನು ಖಾಸಗಿಯಾಗಿ ದ್ರೋಣನನ್ನು ಸಂಪರ್ಕಿಸಿದನು. ಅವರ ತರಬೇತಿಯ ನಡುವೆಯೇ ಬುದ್ಧಿವಂತ ಮತ್ತು ಪೂಜ್ಯ ಗುರುವಾದ ದ್ರೋಣನು ತನ್ನ ಶಿಷ್ಯರ ಬಿಲ್ಲುಗಾರಿಕೆಯಲ್ಲಿ ಕೌಶಲ್ಯಗಳನ್ನು ಪರೀಕ್ಷಿಸುತ್ತಿದ್ದನು. ಪ್ರತಿಯೊಬ್ಬರೂ ಗುರಿ ಮುಟ್ಟಲು ವಿಫಲರಾಗಿದ್ದರು. ಆದರೆ ದ್ರೋಣನು ಪಾಂಡವ ವಂಶದ ಯುವ ರಾಜಕುಮಾರ ಅರ್ಜುನನ ಬಳಿಗೆ ಬಂದಾಗ ಅವನ ಕಣ್ಣುಗಳು ವಿನೋದದಿಂದ ಹೊಳೆಯುತ್ತಿದ್ದವು. ದ್ರೋಣನು ಸೌಮ್ಯವಾದ ನಗುವಿನೊಂದಿಗೆ, ನಿನ್ನ ಕಣ್ಣುಗಳನ್ನು ಅದರ ಕಡೆಗೆ ತಿರುಗಿಸಿ, ನಾನು ಆದೇಶಿಸಿದಾಗ ಬಾಣವನ್ನು ಹಾರಲು ಬಿಡಿ ಎಂದು ಹೇಳಿದನು. ಅರ್ಜುನನು ಎತ್ತರವಾಗಿ ನಿಂತನು. ಅವನ ಬಿಲ್ಲು ಬಾಗಿದನು. ಮರದ ಮೇಲೆ ಕುಳಿತಿದ್ದ ಪಕ್ಷಿಯ ಮೇಲೆ ಗಮನವನ್ನು ಕೇಂದ್ರೀಕರಿಸಿದನು. ಸೂಚಿಸಿದಂತೆ ದ್ರೋಣನು ಅರ್ಜುನನನ್ನು ತಾನು ಪಕ್ಷಿ, ಮರ ಮತ್ತು ತನ್ನನ್ನು ನೋಡಿದ್ದೇನೆಯೇ ಎಂದು ಕೇಳಿದನು. ಆದರೆ ಅರ್ಜುನನ ಪ್ರತಿಕ್ರಿಯೆ ವಿಚಿತ್ರವಾಗಿತ್ತು. ಅವನು ಕೇವಲ ಪಕ್ಷಿಯನ್ನು ಮಾತ್ರ ನೋಡಿದನು, ಸುತ್ತಮುತ್ತಲಿನ ವಸ್ತುಗಳನ್ನು ಅಲ್ಲ. ದ್ರೋಣನ ಕಣ್ಣುಗಳು ಈ ಉತ್ತರದಿಂದ ಸಂತೋಷದಿಂದ ಬೆಳಗಿದವು, ಏಕೆಂದರೆ ಇದು ಅರ್ಜುನನ ಗ್ರಹಿಕೆಯ ವಿಶಿಷ್ಟ ಅಂಶವನ್ನು ಬಹಿರಂಗಪಡಿಸಿತು. ನೀನು ರಣಹದ್ದು ನೋಡಿದರೆ ಅದನ್ನು ನನಗೆ ವಿವರಿಸು ಎಂದು ದ್ರೋಣನು ಹೇಳಿದನು. ಅರ್ಜುನನು ತನ್ನ ದೇಹವಲ್ಲ, ರಣಹದ್ದುಗಳ ತಲೆಯನ್ನು ಮಾತ್ರ ನೋಡಿದನೆಂದು ಉತ್ತರಿಸಿದನು. ಈ ಮಾತುಗಳಿಗೆ ದ್ರೋಣನ ಕೂದಲು ಸಂತೋಷದಿಂದ ಕೊನೆಗೊಂಡಿತು. ದ್ರೋಣನು ತಲೆಯಾಡಿಸಿದನು. ಶೂಟ್ ಮತ್ತು ಕ್ಷಣದಲ್ಲಿ ಅರ್ಜುನನು ತನ್ನ ಬಾಣವನ್ನು ಹಾರಿಸಿದನು. ಪಕ್ಷಿಯ ತಲೆಯನ್ನು ಹೊಡೆದು ಅದನ್ನು ನೆಲಕ್ಕೆ ಉರುಳಿಸಿದನು. ಆ ಕಾರ್ಯವು ಮುಗಿದ ಕೂಡಲೇ ದ್ರೋಣನು ಅರ್ಜುನನನ್ನು ತನ್ನ ಎದೆಯ ಮೇಲೆ ಹಿಡಿದುಕೊಂಡು ತನ್ನ ಶಿಷ್ಯನ ಕೌಶಲ್ಯದಿಂದ ಸಂತೋಷಪಟ್ಟನು. ಆ ಕ್ಷಣದಲ್ಲಿ ತನ್ನ ಎದುರಾಳಿ ರಾಜನಾದ ದ್ರುಪದನು ಯುದ್ಧದಲ್ಲಿ ಈಗಾಗಲೇ ಸೋತಿದ್ದಾನೆ ಎಂದು ಅವನು ಭಾವಿಸಿದನು. ನಂತರ ದ್ರೋಣ ಮತ್ತು ಅವನ ಶಿಷ್ಯರು ಪವಿತ್ರವಾದ ಗಂಗಾನದಿಯಲ್ಲಿ ಸ್ನಾನ ಮಾಡಲು ಹೋಗುತ್ತಿದ್ದಾಗ ಸಾವಿನ ಕೈಯಿಂದಲೇ ಕಳುಹಿಸಲಾದ ಒಂದು ಪ್ರಬಲವಾದ ಮೊಸಳೆಯು ನೀರಿನ ಆಳದಿಂದ ಹೊರಬಂದಿತ್ತು. ಆ ಪ್ರಾಣಿಯು ದ್ರೋಣನ ತೊಡೆಯನ್ನೇ ಹಿಡಿದುಕೊಂಡಿತು. ಆದರೆ ಅವನು ತನ್ನ ಶಿಷ್ಯನನ್ನು ಸಹಾಯಕ್ಕಾಗಿ ಕೇಳಿದನು. ಓ, ಈ ರಾಕ್ಷಸನನ್ನು ಕೊಂದು ನನ್ನನ್ನು ರಕ್ಷಿಸು ಎಂದು ಹೇಳಿದನು. ಆದರೆ ಅವನ ಸಹಾಯಕ್ಕೆ ಬಂದ ಇತರ ಶಿಷ್ಯರಲ್ಲಿ ಒಬ್ಬನೂ ಅಲ್ಲ. ಅರ್ಜುನನು ಸದಾ ಸಿದ್ಧನಾಗಿ ಮೊಸಳೆಯ ಮೇಲೆ 5 ಚೂಪಾದ ಬಾಣಗಳಿಂದ ಹೊಡೆದು ಅದನ್ನು ತುಂಡುಗಳಾಗಿ ಕತ್ತರಿಸಿದನು. ಆ ಪ್ರಾಣಿಯು ದ್ರೋಣನ ತೊಡೆಯ ಮೇಲೆ ಬಿದ್ದು ತನ್ನ ಪ್ರಾಣವನ್ನು ಬಿಟ್ಟುಕೊಟ್ಟಿತು. ಅರ್ಜುನನ ಶೌರ್ಯವನ್ನು ನೋಡುತ್ತಾ ದ್ರೋಣನು ಅವನನ್ನು ತನ್ನ ಎಲ್ಲಾ ಶಿಷ್ಯರಲ್ಲಿ ಅಗ್ರಗಣ್ಯನೆಂದು ಪರಿಗಣಿಸಿದನು ಮತ್ತು ಅವನ ಹೃದಯವು ಹೆಮ್ಮೆಯಿಂದ ಉಬ್ಬಿಕೊಂಡಿತು. ಅವನು ಅರ್ಜುನನ ಬಳಿ ಹೋದನು. ಅವನು ಎತ್ತರವಾಗಿ ನಿಂತಿದ್ದನು. ಅವನ ಬಿಲ್ಲು ಇನ್ನೂ ಕೈಯಲ್ಲಿ ಇತ್ತು ಮತ್ತು ಹೇಳಿದನು, ಬನಸಿರೆ, ಈ ಶ್ರೇಷ್ಠ ಮತ್ತು ಎದುರಿಸಲಾಗದ ಆಯುಧವನ್ನು ಸ್ವೀಕರಿಸಿ ಅದನ್ನು ಎಸೆಯುವ ಮತ್ತು ನೆನಪಿಸಿಕೊಳ್ಳುವ ವಿಧಾನಗಳೊಂದಿಗೆ ಆ ಆಯುಧವು ಮಾನವ ವೈರಿಗಳಿಗೆ ತುಂಬಾ ಶಕ್ತಿಯುತವಾಗಿದೆ ಎಂದು ದ್ರೋಣನು ಅವನಿಗೆ ಎಚ್ಚರಿಕೆ ನೀಡಿದನು. ಇಲ್ಲದಿದ್ದರೆ
ಅದು ಇಡೀ ಬ್ರಹ್ಮಾಂಡವನ್ನು ಸುಟ್ಟು ಹಾಕುತ್ತದೆ. ಆದರೆ ಮಾನವರಲ್ಲದ ಶತ್ರುಗಳ ವಿರುದ್ಧ ಅರ್ಜುನನು ಅದನ್ನು ಬಳಸಿ ಅವರ ವಿನಾಶವನ್ನು ಉಂಟುಮಾಡಬಹುದು. ಕೈ ಜೋಡಿಸಿ ಅರ್ಜುನನು ದೊಡ್ಡ ಆಯುಧವನ್ನು ಸ್ವೀಕರಿಸಿದನು. ಅದನ್ನು ಬುದ್ಧಿವಂತಿಕೆಯಿಂದ ಬಳಸುವುದಾಗಿ ಪ್ರತಿಜ್ಞೆ ಮಾಡಿದನು. ಹಸ್ತಿನಾಪುರ ರಾಜ್ಯದಲ್ಲಿ ಒಂದು ಭವ್ಯವಾದ ದೃಶ್ಯವು ಅನಾವರಣಗೊಳ್ಳುತ್ತಿತ್ತು. ತಮ್ಮ ಸಮರ ಪರಾಕ್ರಮಕ್ಕೆ ಹೆಸರುವಾಸಿಯಾದ ರಾಜ ಧೃತರಾಷ್ಟ್ರ ಮತ್ತು ಪಾಂಡು ಅವರ ಪುತ್ರರು ಅಂತಿಮವಾಗಿ ತಮ್ಮ ಕೌಶಲ್ಯಗಳನ್ನು ತೋಳುಗಳಲ್ಲಿ ಪ್ರದರ್ಶಿಸಲು ಸಿದ್ಧರಾದರು. ಅವರ ಗೌರವಾನ್ವಿತ ಶಿಕ್ಷಕ ದ್ರೋಣನು ರಾಜನ ಮುಂದೆ ನಿಂತನು. ಅವನ ಕಣ್ಣುಗಳು ಹೆಮ್ಮೆ ಮತ್ತು ನಿರೀಕ್ಷೆಯಿಂದ ಹೊಳೆಯುತ್ತಿದ್ದವು. ನಿಮ್ಮ ಮಕ್ಕಳು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾವೆ. ದ್ರೋಣನು ಘೋಷಿಸಿದನು, ನಿಮ್ಮ ಅನುಮತಿಯೊಂದಿಗೆ ಓ ರಾಜನೇ, ಅವರು ಈಗ ತಮ್ಮ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಲಿ. ರಾಜನ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತು. ಅವನು ಉತ್ತರಿಸಿದನು, ಓ ಅತ್ಯುತ್ತಮ ಬ್ರಾಹ್ಮಣರೇ, ನೀವು ನಿಜವಾಗಿಯೂ ಒಂದು ದೊಡ್ಡ ಕಾರ್ಯವನ್ನು ಸಾಧಿಸಿದ್ದೀರಿ. ಈ ವಿಚಾರಣೆ ನಡೆಯಬಹುದಾದ ಸ್ಥಳ ಮತ್ತು ಸಮಯದ ಬಗ್ಗೆ ನನಗೆ ನೀವೇ ಆದೇಶಿಸಿ. ಬುದ್ಧಿವಂತ ಮತ್ತು ನಿಷ್ಠಾವಂತ ಮಂತ್ರಿಯಾದ ವಿದುರನಿಗೆ ವ್ಯವಸ್ಥೆಗಳ ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನು ರಾಜನು ವಹಿಸಿದನು. ಪ್ರತಿಯೊಂದು ವಿವರಗಳು ಕ್ರಮವಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಲು ಅವನು ಹೊರಟುಹೋದನು. ಏತನ್ಮಧ್ಯೆ ದ್ರೋಣನು ಮರಗಳು ಮತ್ತು ಪೊದೆಗಳಿಂದ ಮುಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಿದನು. ಹತ್ತಿರದಲ್ಲಿ ಬಾವಿಗಳು ಮತ್ತು ಬುಗ್ಗೆಗಳನ್ನು ಹೊಂದಿದ್ದನು. ನಂತರ ಅವನು ನಕ್ಷತ್ರ ಆರೋಹಣವು ಅನುಕೂಲಕರವಾದ ಶುಭ ಚಂದ್ರನ ದಿನವನ್ನು ಆಯ್ಕೆ ಮಾಡಿದನು ಮತ್ತು ನೆರೆದಿದ್ದ ನಾಗರಿಕರ ಸಮ್ಮುಖದಲ್ಲಿ ದೇವರುಗಳಿಗೆ ಯಜ್ಞಗಳನ್ನು ಅರ್ಪಿಸಿದನು. ಪಂದ್ಯಾವಳಿಯ ದಿನ ಸಮೀಪಿಸುತ್ತಿದ್ದಂತೆ ರಾಜ್ಯವು ಉತ್ಸಾಹದಿಂದ ಕೂಗಿತು. ರಾಜನ ಕುಶಲಕರ್ಮಿಗಳು ಶುದ್ಧ ಚಿನ್ನ ಮುತ್ತುಗಳ ತಂತಿಗಳು ಮತ್ತು ಲ್ಯಾಪಿಸ್ ಲಾಜುಲಿ ಕಲ್ಲುಗಳಿಂದ ಅಲಂಕರಿಸಲ್ಪಟ್ಟ ಭವ್ಯವಾದ ವೇದಿಕೆಯನ್ನು ನಿರ್ಮಿಸಿದರು. ಮಹಿಳಾ ಪ್ರೇಕ್ಷಕರಿಗಾಗಿ ಪ್ರತ್ಯೇಕ ಸೊಗಸಾದ ಸಭಾಂಗಣವನ್ನು ನಿರ್ಮಿಸಲಾಯಿತು. ಆದರೆ ಶ್ರೀಮಂತ ನಾಗರಿಕರು ಸುತ್ತಲೂ ವಿಶಾಲವಾದ ಡೇರೆಗಳನ್ನು ಹಾಕಿದರು. ಪಂದ್ಯಾವಳಿಯ ದಿನದಂದು ರಾಜ ಧೃತರಾಷ್ಟ್ರನು ತನ್ನ ಮಂತ್ರಿಗಳಾದ ಭೀಷ್ಮ, ಕೃಪಾ ಮತ್ತು ವಿದುರರೊಂದಿಗೆ ಭವ್ಯವಾದ ರಂಗಮಂದಿರಕ್ಕೆ ಆಗಮಿಸಿದನು. ಗಾಂಧಾರಿ, ಕುಂತಿ ಮತ್ತು ಅವರ ಸೇವಕರು ಸೇರಿದಂತೆ ರಾಜಮನೆತನದ ಮಹಿಳೆಯರು ತಮ್ಮ ಅಲಂಕಾರದಲ್ಲಿ ಹೊಳೆಯುತ್ತಾ ವೇದಿಕೆಗಳನ್ನು ಏರಿದರು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ರಾಜಕುಮಾರರ ಪರಾಕ್ರಮವನ್ನು ವೀಕ್ಷಿಸಲು ಉತ್ಸುಕರಾಗಿ ಸ್ಥಳದಲ್ಲಿ ಒಟ್ಟುಗೂಡಿದರು. ಬಿಳಿ ಉಡುಪನ್ನು ಧರಿಸಿದ ದ್ರೋಣನು ತನ್ನ ಮಗನನ್ನು ತನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಪಟ್ಟಿಯನ್ನು ಪ್ರವೇಶಿಸುತ್ತಿದ್ದಂತೆ ಚಂದ್ರನು ಮಂಗನೊಂದಿಗೆ ಸ್ವರ್ಗದಿಂದ ಇಳಿದಿದ್ದಾನೆಂದು ತೋರುತ್ತಿತ್ತು. ಬ್ರಾಹ್ಮಣರು ಶುಭ ವಿಧಿಗಳನ್ನು ಮಾಡುವಾಗ ಸಂಗೀತ ವಾದ್ಯಗಳ ಸಿಹಿ ಶಬ್ದಗಳು ಮತ್ತು ಎಲೆಗಳ ಸದ್ದುಗಳಿಂದ ಗಾಳಿ ತುಂಬಿತ್ತು. ಬಿಲ್ಲುಗಳು, ಬಾಣಗಳು ಮತ್ತು ಕೈಗವಸುಗಳನ್ನು ಹೊಂದಿದ್ದ ರಾಜಕುಮಾರರು ಗುರಿಯ ಮೇಲೆ ತಮ್ಮ ಕಣ್ಣುಗಳನ್ನು ನೆಟ್ಟುಕೊಂಡು ಕುದುರೆಯ ಮೇಲೆ ಹೊರಬಂದರು. ಯುಧಿಷ್ಠಿರನ ನೇತೃತ್ವದಲ್ಲಿ ವೀರ ರಾಜಕುಮಾರರು ತಮ್ಮ ಶಸ್ತ್ರಾಸ್ತ್ರಗಳಿಂದ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಲು ಪ್ರಾರಂಭಿಸಿದರು. ಕೆಲವು ಪ್ರೇಕ್ಷಕರು ಭಯದಿಂದ ತಮ್ಮ ತಲೆಯನ್ನು ಕೆಳಗಿಳಿಸಿದರು. ಇತರರು ನಿರ್ಭೀತರಾಗಿ ನೋಡಿದರು. ಅವರ ಮುಖಗಳು ಆಶ್ಚರ್ಯದಿಂದ ತುಂಬಿದವು. ರಾಜಕುಮಾರರು ಕುದುರೆಗಳ ಮೇಲೆ ವೇಗವಾಗಿ ಸವಾರಿ ಮಾಡಿದರು. ತಮ್ಮ ಹೆಸರುಗಳಿಂದ ಕೆತ್ತಿದ ಗುರುತುಗಳನ್ನು ಹೊಡೆಯುವಾಗ ಅವುಗಳನ್ನು ಸುಲಭವಾಗಿ ನಿರ್ವಹಿಸಿದರು. ಪಂದ್ಯಾವಳಿಯು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಗದೆಯೊಂದಿಗೆ ಶಸ್ತ್ರಸಜ್ಜಿತರಾದ ವೃಕೋದರ ಮತ್ತು ಸುಯೋಧನ ಎರಡು ಏಕಶಿಖರದ ಪರ್ವತಗಳಂತೆ ಅಖಾಡವನ್ನು ಪ್ರವೇಶಿಸಿದರು. ಅವರ ಗರ್ಜನೆಗಳು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಕೋಪಗೊಂಡ ಆನೆಗಳು ಹಸುವಿಗಾಗಿ ಸ್ಪಂದಿಸುತ್ತಿರುವುದನ್ನು ನೆನಪಿಸುತ್ತದೆ. ಪರಾಕ್ರಮಶಾಲಿಗಳು, ಕುರುಗಳು ಮತ್ತು ಪಾಂಡವರು ತಮ್ಮ ರಾಜ್ಯದ ಅಡಿಪಾಯವನ್ನು ಅಲುಗಾಡಿಸುವ ದೃಶ್ಯವನ್ನು ವೀಕ್ಷಿಸಲು ಒಟ್ಟುಗೂಡಿದಾಗ ಸೂರ್ಯನು ಅಖಾಡದ ಮೇಲೆ ಬೀಸಿದನು. ಗಾಳಿಯು ನಿರೀಕ್ಷೆಯೊಂದಿಗೆ ವಿದ್ಯುತ್ ಆರಿತು ಮತ್ತು ಪ್ರಬಲ ಯೋಧನಾದ ಭೀಮನು ರಾಜ
ದುರ್ಯೋಧನನ ಜೊತೆಯಲ್ಲಿ ಪಟ್ಟಿಗಳನ್ನು ಪ್ರವೇಶಿಸಿದ್ದಾಗ ಜನಸಮೂಹದ ಉತ್ಸಾಹವು ಸ್ಪಷ್ಟವಾಗಿತ್ತು. ಅವರು ಮುಖಾಮುಖಿಯಾದಾಗ ಪ್ರೇಕ್ಷಕರ ಪ್ರೀತಿಯು ಇಬ್ಬರು ಹೋರಾಟಗಾರರ ನಡುವೆ ವಿಭಜನೆಯಾಯಿತು. ಕೆಲವರು ಕುರುಗಳ ವಿರೋಚಿತ ರಾಜನನ್ನು ಮೆಚ್ಚುತ್ತಾ ಕೂಗಿದರು, ಇತರರು ಭೀಮನನ್ನು ಹುರಿದುಂಬಿಸಿದರು. ಧ್ವನಿಗಳು ಮತ್ತು ಘರ್ಷಣೆ ಅಭಿಪ್ರಾಯಗಳ ಕೋಲಾಹಲವು ಸಭೆಯನ್ನು ಆವರಿಸುವ ಅಪಾಯವನ್ನುಂಟು ಮಾಡಿತು. ಬುದ್ಧಿವಂತ ಋಷಿ ಭಾರದ್ವಾಜನು ಈ ನಿರ್ಣಾಯಕ ಕ್ಷಣದಲ್ಲಿ ಮಧ್ಯಪ್ರವೇಶಿಸಿ ಎರಡು ಯೋಧರ ಕೋಪವು ಇಡೀ ಸಭೆಯನ್ನು ಅವ್ಯವಸ್ಥೆಗೆ ದೂಡದಂತೆ ಅವರನ್ನು ನಿಗ್ರಹಿಸುವಂತೆ ತನ್ನ ಮಗ ಅಶ್ವತ್ಥಾಮನಿಗೆ ಎಚ್ಚರಿಕೆ ನೀಡಿದನು. ಅಶ್ವತ್ಥಾಮನು ಅನುಭವಿ ರಾಜತಾಂತ್ರಿಕರ ಶಾಂತ ನಡವಳಿಕೆಯಿಂದ ಭೀಮ ಮತ್ತು ದುರ್ಯೋಧನನನ್ನು ಹಿಮ್ಮೆಟ್ಟಿಸುವ ಮೂಲಕ ಪರಿಸ್ಥಿತಿಯನ್ನು ಯಶಸ್ವಿಯಾಗಿ ಶಾಂತಗೊಳಿಸಿದನು. ವ್ಯವಸ್ಥೆಯು ಪುನಃಸ್ಥಾಪಿಸಲ್ಪಟ್ಟಂತೆಯೇ ಒಂದು ಭವ್ಯವಾದ ವ್ಯಕ್ತಿತ್ವವು ಅಖಾಡದ ಮೇಲೆ ಹೊರಹೊಮ್ಮಿತು. ರಾಜಕುಮಾರರ ಗುರುವಾದ ದ್ರೋಣನು ಅಂಗಳವನ್ನು ಪ್ರವೇಶಿಸಿ ಸಂಗೀತಗಾರರಿಗೆ ಅವರ ವಾದನವನ್ನು ನಿಲ್ಲಿಸುವಂತೆ ಆದೇಶಿಸಿದನು. ಅವನ ಆರವಾದ ಧ್ವನಿಯು ಗುಡುಗುಗಳಂತೆ ಕುರಿತು. ಅವನು ತನ್ನ ಪ್ರೀತಿಯ ಶಿಷ್ಯ ಅರ್ಜುನನನ್ನು ಪರಿಚಯಿಸಿದ. ಇಗೋ, ಈಗ ನನ್ನ ಸ್ವಂತ ಮಗನಿಗಿಂತ ನನಗೆ ಹೆಚ್ಚು ಪ್ರಿಯವಾದ ಪಾರ್ಥ, ಎಲ್ಲಾ ಶಸ್ತ್ರಾಸ್ತ್ರಗಳ ಒಡೆಯ, ಸ್ವತಃ ಇಂದ್ರನ ಮಗ ಮತ್ತು ವಿಷ್ಣುವಿನಂತೆ. ಅರ್ಜುನನು ಬೆಳಕಿನಲ್ಲಿ ಹೆಜ್ಜೆ ಹಾಕುತ್ತಿದ್ದಂತೆ ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ಅವನ ಚಿನ್ನದ ಪತ್ರ ಜನಸಮೂಹವು ಹರ್ಷೋದ್ಗಾರದಿಂದ ಕೂಗಿತು. ಶಂಖಗಳನ್ನು ಹಾರಿಸಲಾಯಿತು ಮತ್ತು ಸಂಗೀತ ವಾದ್ಯಗಳು ಧ್ವನಿಯ ಕೋಲಾಹಲದಲ್ಲಿ ಸೇರಿಕೊಂಡವು. ಅದು ಅಖಾಡದ ಅಡಿಪಾಯವನ್ನು ಅಲುಗಾಡಿಸಿತು. ಗಾಳಿಯು ಉತ್ಸಾಹಭರಿತ ಕೂಗುಗಳಿಂದ ತುಂಬಿತ್ತು. ಇವನು ಕುಂತಿಯ ಕರುಣಾಮಯಿ ಮಗ, ಇವನು ಮಧ್ಯದ ಪಾಂಡವ, ಇವನು ಪ್ರಬಲ ಇಂದ್ರನ ಮಗ, ಇವನು ಕುರುಗಳ ರಕ್ಷಕ, ತನ್ನ ಪ್ರೀತಿಯ ಮಗ. ತನ್ನ ಪರಾಕ್ರಮವನ್ನು ಪ್ರದರ್ಶಿಸುತ್ತಿರುವುದನ್ನು ಕಂಡ ತನ್ನ ಎದೆಯ ಹಾಲಿನೊಂದಿಗೆ ಬೆರೆತ ತನ್ನ ಕಣ್ಣೀರು ಭಾವನೆಯಿಂದ ಕಂಗೆಟ್ಟ ಕುಂತಿಯು ವಿಸ್ಮಯದಿಂದ ನೋಡುತ್ತಿದ್ದಳು. ಈ ದೃಶ್ಯವನ್ನು ನೋಡಿ ಆ ಕುರುಡ ರಾಜನಾದ ಧೃತರಾಷ್ಟ್ರನು ಸಂತೋಷದಿಂದ ತುಂಬಿ, ಪವಿತ್ರ ಇಂಧನದಂತೆಯೇ ಇರುವ ಪ್ರೀತಿಯಿಂದ ಹುಟ್ಟಿದ 3 ಬೆಂಕಿಗಳಿಂದ ನಾನು ನಿಜವಾಗಿಯೂ ಆಶೀರ್ವದಿಸಲ್ಪಟ್ಟಿದ್ದೇನೆ, ಅನುಗ್ರಹಿಸಲ್ಪಟ್ಟಿದ್ದೇನೆ ಮತ್ತು ರಕ್ಷಿಸಲ್ಪಟ್ಟಿದ್ದೇನೆ ಎಂದು ಉದ್ಧರಿಸಿದನು. ಜನಸಮೂಹದ ಉತ್ಸಾಹ ಕಡಿಮೆಯಾಗುತ್ತಿದ್ದಂತೆ ಅರ್ಜುನನು ಕೇಂದ್ರ ವೇದಿಕೆಯನ್ನು ತೆಗೆದುಕೊಂಡನು. ಗೈಕೆಯನ್ನು ಧಿಕ್ಕರಿಸುವ ಕೌಶಲ್ಯದ ಪ್ರದರ್ಶನದೊಂದಿಗೆ ಅವನು ತನ್ನ ಬಳಿಗಿರುವ ವಿವಿಧ ಶಸ್ತ್ರಾಸ್ತ್ರಗಳ ಮೇಲೆ ತನ್ನ ಪಾಂಡಿತ್ಯವನ್ನು ಪ್ರದರ್ಶಿಸಿದನು. ಬೆಂಕಿ, ನೀರು, ಗಾಳಿ, ಮೋಡಗಳು, ಭೂಮಿ, ಪರ್ವತಗಳು ಮತ್ತು ಅವುಗಳನ್ನು ಸುಲಭವಾಗಿ ಕಣ್ಮರೆಯಾಗುವಂತೆ ಮಾಡಿದನು. ನಾಯಕನ ಚುರುಕುತನವು ತನ್ನ ರಥದ ನೊಗದಲ್ಲಿ, ರಥದ ಮೇಲೆ ಮತ್ತು ನಂತರ ಇದ್ದಕ್ಕಿದ್ದಂತೆ ನೆಲದ ಮೇಲೆ ಎತ್ತರದ ಮತ್ತು ಚಿಕ್ಕದಾಗಿ ಕಾಣುವಂತೆ ಪೂರ್ಣ ಪ್ರದರ್ಶನಗೊಂಡಿತು. ಪ್ರತಿ ಪ್ರದರ್ಶನದೊಂದಿಗೆ ಜನಸಮೂಹವು ಹೆಚ್ಚು ಪ್ರವೇಶಿಸಿತು. ಅವರ ಮೆಚ್ಚುಗೆಯ ಕೂಗುಗಳು ಕ್ರೀಡಾಂಗಣದಾದ್ಯಂತ ಪ್ರತಿಧ್ವನಿಸಿತು. ಅರ್ಜುನನ ವಿವಿಧ ಬಟ್ಟೆಗಳ ಕೌಶಲ್ಯ, ಕೆಲವು ನವೇರಾದ, ಕೆಲವು ಉತ್ತಮ ಮತ್ತು ಕೆಲವು ಅಲ್ಲಿ ನೆರೆದಿದ್ದ ಜನರ ಗುಂಪಿನ ಮೇಲೆ ಚಿನ್ನದ ಹೊಳಪನ್ನು ಬೀಸಿದ ಸೂರ್ಯನು ಆ ವಿಶಾಲವಾದ ಕಣಿವೆಯ ಮೇಲೆ ಬೀಸಿದನು. ಪರಾಕ್ರಮಶಾಲಿ ಯೋಧನಾದ ಕರ್ಣನು ತನ್ನ ಭವ್ಯವಾದ ಪ್ರವೇಶವನ್ನು ಮಾಡಿದಂತೆ ಗಾಳಿಯು ನಿರೀಕ್ಷೆಯೊಂದಿಗೆ ವಿದ್ಯುತ್ನಂತಿತ್ತು. ಅವನ ನೈಸರ್ಗಿಕ ರಕ್ಷಾಕವಚವು ಬೆಳಕಿನಲ್ಲಿ ಹೊಳೆಯಿತು ಮತ್ತು ಅವನ ಮುಖವು ಹೊಳೆಯುವ ತಾಮ್ರದಂತೆ ಹೊಳೆಯಿತು. ನಕ್ಷತ್ರಗಳಂತೆ ಹೊಳೆಯುವ ಕಿವಿಯೋಲೆಗಳಿಂದ ಅಲಂಕರಿಸಲ್ಪಟ್ಟಿತು. ಅವನು ಪಟಿಗಳಿಗೆ ಹೋಗುತ್ತಿರುವಾಗ ಅವನ ಉಪಸ್ಥಿತಿಯು ಗಮನ ಸೆಳೆಯಿತು. ಅವನು ಪ್ರೀತಿಯ ಕನ್ಯತ್ವದಿಂದ ಜನಿಸಿದ ದೊಡ್ಡ ಮನುಷ್ಯನಾಗಿದ್ದನು ಮತ್ತು ಸ್ವತಃ ಗುರಿಯುತ್ತಿರುವ ಸೂರ್ಯನ ಒಂದು ಭಾಗವಾಗಿದ್ದನು. ಅವನ ಶಕ್ತಿ ಮತ್ತು ಪರಾಕ್ರಮವು ಸಿಂಹ, ಗೂಳಿ ಅಥವಾ ಆನೆಯ ನಾಯಕನಂತೆ ಇತ್ತು. ವೈಭವದಲ್ಲಿ ಅವನು ಸೂರ್ಯನಿಗೆ ಪೈಪೋಟಿ ನೀಡಿದನು. ಸೌಂದರ್ಯದಲ್ಲಿ ಚಂದ್ರ ಮತ್ತು ಶಕ್ತಿಯಲ್ಲಿ ಸ್ವತಃ ಬೆಂಕಿ. ಅವನು ಚಿನ್ನದ ತಾಳೆ ಮರದಂತೆ ಎತ್ತರವಾಗಿದ್ದನು. ಯುವಕರ ಚೈತನ್ಯವು ತನ್ನ ರಕ್ತನಾಳಗಳ ಮೂಲಕ ಉಕ್ಕಿ ಹರಿಯುವ ನದಿಯಂತೆ ಹರಿಯುತ್ತಿತ್ತು. ಕಣ್ಣನು ದ್ರೋಣ ಮತ್ತು ಕೃಪೆಗೆ ತಲೆಬಾಗುತ್ತಿದ್ದಂತೆ ಜನಸಮೂಹವು ತನ್ನ ಸಾಮೂಹಿಕ ಉಸಿರನ್ನು ಹಿಡಿದಿಟ್ಟುಕೊಂಡಿತು. ಅವನ ಚಲನೆಗಳು ದ್ರವ ಮತ್ತು ಪ್ರಯತ್ನವಿಲ್ಲದವು. ಇಡೀ ಸಭೆಯು
ನಿಶ್ಚಲವಾಗಿತ್ತು. ಅವರ ಕಣ್ಣುಗಳು ನಿಗೂಢ ಯೋಧನ ಮೇಲೆ ಸ್ಥಿರವಾಗಿದ್ದವು. ಅವರು ತಮ್ಮೊಳಗೆ ಪಿಸುಗುಟ್ಟಿದರು. ಈ ನಿಗೂಢ ವ್ಯಕ್ತಿ ಯಾರೆಂದು ಆಶ್ಚರ್ಯಪಟ್ಟರು. ತದನಂತರ ಗುಡುಗಿನ